Well, today we will look into some questions of past competition MCQs. Means these are the questions which have appeared in the past examinations. ಸೊ ಇಲ್ಲಿರೋ ಪ್ರಶ್ನೆಗಳನ್ನು ನೋಡಿದಾಗ ನೀಟಲ್ಲಿ JEE ಮೇನ್ಸಲ್ಲಿ ಇನ್ಯಾವುದನ್ನು ಆಲ್ ಇಂಡಿಯಾ ಲೆವೆಲ್ ಎಕ್ಸಾಮ್ಸಲ್ಲಿ ಬಂದಿದ್ದರೆ ಅವು ನಮಗೆ ಮಾಡಲಿಕ್ಕೆ ಧೈರ್ಯ ಬರುತ್ತಲ್ಲ, ನಾವು ಮಾಡ್ತೀವಲ್ಲ, ಆಗ ಧೈರ್ಯ ಬರುತ್ತೆ ನಮಗೆ. ಅಲ್ಲಿ ಬರೋದು ಇದೇ ಟೈಪ್ ಪ್ರಶ್ನೆಗಳು, ಇದಕ್ಕೂ ರೆಡಿ ಆಗಬೇಕು ನಾವು. ಸೊ ಗೊತ್ತಾಗತ್ತೆ ಈಗ ನಿಮಗೆ. ನಾನು ಎಲ್ಲವನ್ನೂ ತೊಗೊಂಡಿಲ್ಲ, ಬಟ್ ನೀವು ಸಾಕಷ್ಟು ಅಲ್ಲಿರೋ ಕ್ವಶನ್ಸನ್ನು ಆನ್ಸರ್ ಮಾಡ್ತೀರಿ. ಇಲ್ಲಿವರೆಗೂ ನಾವು ಮಾಡಿರ್ತಕ್ಕಂಥ ಒಂದು ಡಿಸ್ಕಷನ್ ಆಧಾರದ ಮೇಲೆ ಈಗ ನಾನು ಆ ಪಾಸ್ಟ್ ಕಾಂಪಿಟೇಷನ್ MCQs ಕೆಲವು ಮತ್ತೆ ರಿಪೀಟ್ ಆಗಿರುತ್ತೆ. ಆದರೆ ನಾನು ಅವನ್ನ ಯಾಕೆ ಮಾಡ್ತೀನಿ ಅಂದರೆ ಇವನ್ ಸಚ್ ಕ್ವಶನ್ಸ್ ಹ್ಯಾವ್ ಅಪಿಯರ್ಡ್ ಆಲ್ರೆಡಿ ಅನ್ನೋದು ನಿಮ್ಗೆ ಅರ್ಥ ಆಗಲಿ ಅಂಥೇಳಿ ಅವನ್ನ ಒಂದಷ್ಟು ಎಕ್ಸಾಂಪಲ್ಸ್ ತೊಗೊಂಡಿದ್ದೀನಿ. ನೋಡಿ ಈಗ 25.3 grams of sodium carbonate is dissolved in enough water to make 250 ml of solution. ಹಾಗಾದರೆ 25.3 grams of sodium carbonate is dissolved in 250 ml of the solution. If sodium carbonate dissociates completely, molar concentration of sodium ions and carbonate ions are respectively molar mass of sodium carbonate ಕೊಟ್ಟಿದ್ದಾರೆ. Very simple. First we have to calculate molarity of the solution prepared. 25.3 grams of sodium carbonate is dissolved in enough water to make 250 ml solution. What is the equation for molarity? Molarity is N by V, number of moles divided by volume in liters. 25.3 gram molecular mass ಕೊಟ್ಟಿದ್ದಾರೆ ಅವರೇ. molar mass of sodium carbonate is 106. ಹಾಗಾದರೆ N ಹೆಂಗೆ ಬರುತ್ತೆ? ಮಾಸ್ ಇನ್ ಗ್ರಾಮ್ಸ್ ಬೈ ಮಾಲಿಕ್ಯುಲರ್ ಮಾಸ್. N ಈಸ್ 25.3 ಡಿವೈಡೆಡ್ ಬೈ ಮಾಲಿಕ್ಯುಲರ್ ಮಾಸ್ ಬರ್ಬಿಡ್ತೀನಿ ಇಲ್ಲೇ 106 ಇಂಟು ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ ಇನ್ ಲೀಟರ್ಸ್ 250 ml ಅಂದರೆ 250 by 1000 250 by 1000 1/4 ಲೀಟರ್ಸ್. ಹಾಗಾದರೆ ಇಲ್ಲಿ 1/4 ಬರೀತೀನಿ ಅಥವಾ ಇಲ್ಲಿ ಇಂಟು 4 ಹಾಕ್ತೀನಿ. ಆಗ ನೀವು ಇದನ್ನು ಮಲ್ಟಿಪ್ಲೈ ಮಾಡಿ 106ಇಂದ ಡಿವೈಡ್ ಮಾಡಿದರೆ ನಿಮಗೆ ಆನ್ಸರ್ ನೋಡಿ 25.3 ಇಂಟು 4 ಡಿವೈಡೆಡ್ ಬೈ 106. ಇಟ್ ಬಂತು 106. 101.2 divided by 106. ಪ್ರಶ್ನೆ ಏನು ಕೇಳಿದ್ದಾರೆ ನೋಡ್ರಿ. ನನಗೆ ಇದು ಮೊಲ್ಯಾರಿಟಿ, ಇದು 106 ಇದ್ದಿದ್ದರೆ 106/106 1 ಆಗ್ತಿತ್ತು. ಇದೊಂದು ಸ್ವಲ್ಪ ಕಡಿಮೆ ಇದೆ, ಅದಕ್ಕೆ ಒಂದಕ್ಕಿಂತ ಕಡಿಮೆ ಇಲ್ಲಿ ಅಂಥ ವ್ಯಾಲ್ಯೂ ಇಲ್ಲಿದೆ. ಇವೆಲ್ಲದರಲ್ಲೂ ಅದಿದೆ 0.955. ಹಾಗಾದರೆ ಒಂದಕ್ಕಿಂತ ಕಡಿಮೆ ಇದು. ಸೊ ಅದು ಆನ್ಸರ್ 0.955 ಮೋಲಾರ್. ಹಾಗಾದರೆ ನಾನು 25.3 ಗ್ರಾಮ್ ಆಫ್ ಸೋಡಿಯಂ ಕಾರ್ಬೋನೇಟನ್ನು 250 ml ಸೊಲ್ಯೂಷನಲ್ಲಿ ಕರಗಿಸಿದರೆ 250 ml ಸೊಲ್ಯೂಷನಲ್ಲಿ ಕರಗಿದರೆ ಇಟ್ಸ್ ಮೊಲ್ಯಾರಿಟಿ ವಿಲ್ ಬಿ 0.955. Na2CO3 ಹೇಗೆ ಡಿಸೋಸಿಯೇಟ್ ಆಗುತ್ತೆ? ಅವ್ರು ಹೇಳ್ತಾರೆ ಡಿಸೋಸಿಯೇಟ್ಸ್ ಕಂಪ್ಲೀಟ್ಲಿ ಟು ಗಿವ್ ವಾಟ್ 2Na ಪ್ಲಸ್ CO3 2-. ಸೋಡಿಯಂ ಕಾರ್ಬೋನೇಟ್ ಕಂಪ್ಲೀಟ್ ಡಿಸೋಸಿಯೇಟ್ ಆದಾಗ ಹಾಗಾದರೆ 1 ಮೋಲ್ ಸೋಡಿಯಂ ಕಾರ್ಬೋನೇಟ್ ಕರಗಿದ್ರೆ 2 moles ಆಫ್ Na ಪ್ಲಸ್ 1 ನೋಡಿ ಇದು 2 ಇದು 1, ದೇರ್ ಇನ್ ದ ರೇಷಿಯೋ 2:1. ಹಾಗಾದರೆ ವಾಟ್ ಇದು ಮೊಲ್ಯಾರಿಟಿ? ಇದು 1 ಇದ್ದರೆ ಇದು 2:1 ಬರುತ್ತೆ. ಇದು 0.955 ಇದ್ದರೆ ಇದು 0.955 ಮೋಲಾರ್ ಆದರೆ ಇದರ ಡಬಲ್, ಇದು 1 ಇದ್ದರೆ ಇದು 2. ಹಾಗಾದರೆ 0.955 ಇಂಟು 2 ಅದು 1.91. ಅದು ಇದು 1, ಅದು 1:1, ಇದು 1:2. ಇದೆಷ್ಟಿದೆ ಅದರ ಡಬಲ್ ಇದು, ಅದರಷ್ಟೇ ಅದು. ಹಾಗಾದರೆ 0.955 ಮೋಲ್ಸ್ ಆಫ್ ಕಾರ್ಬೋನೇಟ್. ಹಾಗಾದರೆ ಆ ಸೊಲ್ಯೂಷನ್ನಲ್ಲಿ
molar concentration of sodium ions, molar concentration of sodium ions 1.91, molar concentration of carbonate ions 0.955. So option B, 1.91 moles of sodium ions, 0.955 moles of carbonate ions. ನಾವಿಲ್ಲಿ ಮಾಡಿದ್ದೇನು, ಮೊಲ್ಯಾರಿಟಿ ಕಂಡುಹಿಡಿದ್ವಿ ಅಷ್ಟೇ. ಗ್ರಾಮ್ಸ್ ಕೊಟ್ಟಿದ್ದರು, ಮಾಲಿಕ್ಯುಲರ್ ಮಾಸ್ ಕೊಟ್ಟಿದ್ದರು, ವಾಲ್ಯೂಮ್ ಕೊಟ್ಟಿದ್ದರು, ಎನ್ ಬೈ ವಿ, ಎನ್ ಸಬ್ಸ್ಟ್ಯೂಟ್ ಮಾಡಿದ್ವಿ ಕ್ಯಾಲ್ಕುಲೇಷನ್ ಮಾಡಿ, ವಿ ಸಬ್ಸ್ಟ್ಯೂಟ್ ಮಾಡಿದ್ವಿ, ಮೊಲ್ಯಾರಿಟಿ ಬಂತು. ಆಮೇಲೆ ಸೋಡಿಯಂ ಕಾರ್ಬನ್ ಡಿಸೋಸಿಯೇಟ್ ಆದರೆ 2 moles ಆಫ್ Na+ ಬರುತ್ತೆ. ಹಾಗಾದರೆ ಸೋಡಿಯಂ ಕಾರ್ಬೋನೇಟಿನ ಮೊಲ್ಯಾರಿಟಿ ಎಷ್ಟಿದೆಯೋ ಅದರ ಡಬಲ್ ಸೋಡಿಯಂ ಅಯಾನ್ಸ್, ಅದರಷ್ಟೇ ಕಾರ್ಬೋನೇಟ್ ಅಯಾನ್ಸ್. ಸೊ ದ ಆನ್ಸರ್ ಈಸ್ ಬಿ. ಇದು ಸಾಕಷ್ಟು ಮಾಡಿಬಿಟ್ಟಿದ್ದೀವಿ ನಾವು. ಮೋಲ್ ಫ್ರ್ಯಾಕ್ಷನ್ ಆಫ್ ದ ಸಲ್ಯೂಟ್ ನೋಡಿ, 2011ನಲ್ಲಿ ಒಂದು ಆಲ್ ಇಂಡಿಯಾ ಲೆವೆಲ್ ಎಕ್ಸಾಮ್ನಲ್ಲಿ ಬಂದಿದೆ. ಮೋಲ್ ಫ್ರ್ಯಾಕ್ಷನ್ ಆಫ್ ದ ಸಲ್ಯೂಟ್ ಇನ್ 1 mole aqueous solution ಈಸ್ ಹೌ ಮಚ್? 1 mole ಸೊಲ್ಯೂಷನ್ ಅಂದರೆ 1 mole dissolved in 1000 grams 1 kg. 1 mole ಅಂದರೆ 1 mole dissolved in 1000 grams or 1 kg. ಹಾಗಾದರೆ ನಂಬರ್ ಆಫ್ ಮೋಲ್ಸ್ 1, ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ 1, ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಆ್ಯಂಡ್ ಸಾಲ್ವೆಂಟ್, ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್. ಮೋಲ್ ಫ್ರ್ಯಾಕ್ಷನ್ ಕೇಳಿದ್ದಾರೆ. 1 mole ಸೊಲ್ಯೂಷನ್ ಅಂದರೆ 1 mole dissolved in 1000 grams. ಹಾಗಾದರೆ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಈಸ್ 1 mole. 1000 grams ಆಫ್ ಸಾಲ್ವೆಂಟ್, 1000 grams ಆಫ್ ಸಾಲ್ವೆಂಟ್ ಅಂದರೆ ಅದನ್ನು ಮಾಲಿಕ್ಯುಲರ್ ಮಾಸಿಂದ ಡಿವೈಡ್ ಮಾಡಿ ಅದು ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ವೆಂಟ್ ಬರುತ್ತೆ. 1000 ಡಿವೈಡೆಡ್ ಬೈ 18 ಇಟ್ ಕಮ್ಸ್ ಟು ಬಿ 55.5. ಸೊ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ 1, ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ವೆಂಟ್ 55.5. ಮೋಲ್ ಫ್ರ್ಯಾಕ್ಷನ್ ಆಫ್ ದ ಸಲ್ಯೂಟ್ X2 is equal to N2 divided by N1 plus N2. N2 ಅಂದರೆ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ 1. ಇದು N1 plus N2, 1 plus 55.5, ಟೋಟಲ್ 56.5. ಇದು ನಿಯರ್ಲಿ 0.0177 ಬರುತ್ತೆ ಆನ್ಸರ್. ಆಪ್ಷನ್ ಬಿ. ಸೊ 1 mole ಅಂದರೆ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ 1. 1 mole ಅಂದರೆ 1 mole dissolved in 1000 grams ಆಫ್ ಸಾಲ್ವೆಂಟ್ ವಾಟರ್. ಸೊ ಹಾಗಾದರೆ ಸಾಲ್ವೆಂಟ್ ವಾಟರ್ ಇದ್ದಾಗ ಅದರ ಮಾಲಿಕ್ಯುಲರ್ ಮಾಸ್ 18, 1000 by 18 ಈಸ್ 55.5. ಹಾಗಾದರೆ ಟೋಟಲ್ 1 mole ಆಫ್ ಸಲ್ಯೂಟ್, 55.5 mole ಆಫ್ ಸಾಲ್ವೆಂಟ್, ಎರಡು ಸಮ್ ಅಪ್ ಮಾಡಿದರೆ 56.5. ಮೋಲ್ ಫ್ರ್ಯಾಕ್ಷನ್ ಆಫ್ ಸಲ್ಯೂಟ್ ಈಸ್ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಡಿವೈಡೆಡ್ ಬೈ ಎನ್ ಟೋಟಲ್. ಲೆಕ್ಕ ಹಾಕಿದಾಗ ಬರೋದು 0.0177. ಆಪ್ಷನ್ ಬಿ ಈಸ್ ಕರೆಕ್ಟ್ ಆನ್ಸರ್ ಫಾರ್ ದಿಸ್. ಎಸ್, ಇದು ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ ನೋಡಿ. ಕ್ವಶನ್ ನಂಬರ್ 11. ಕ್ವಶನ್ ನಂಬರ್ 11. A 5% solution of cane sugar means sucrose, molar mass 342, is isotonic with 1% of a solution of an unknown solute. ಒಂದು ಸಲ್ಯೂಟ್ ಅನ್ನೋನ್ ಇದೆ, ಅದು ಯಾವುದೋ ಅಂತ ಹೇಳಿಲ್ಲ ಅವರು, ಆದರೆ ಅದರ ಕಾನ್ಸಂಟ್ರೇಷನ್ ಎಷ್ಟು 1%, ಇದು 5%. ದಿ ಟು ಸೊಲ್ಯೂಷನ್ಸ್ ಆರ್ ಐಸೋಟೋನಿಕ್. ಅಂದರೆ ಒಂದು ಕೇನ್ ಶುಗರ್ ಸುಕ್ರೋಸ್, ಇನ್ನೊಂದು ಅನ್ನೋನ್ ಸಲ್ಯೂಟ್. ಇವೆರಡು ಐಸೋಟೋನಿಕ್ ಅಂದರ್ಥ ಎರಡರ ಆಸ್ಮಾಟಿಕ್ ಪ್ರೆಷರ್ ಸೇಮ್. ಎರಡರ ಆಸ್ಮಾಟಿಕ್ ಪ್ರೆಷರ್ ಸೇಮ್ ಇದ್ದರೆ ಎರಡರ ಮೋಲಾರ್ ಕಾನ್ಸಂಟ್ರೇಷನ್ ಸೇಮ್ ಇರಬೇಕು. ಹಾಗಾದರೆ ಹೌ ಟು ಕ್ಯಾಲ್ಕುಲೇಟ್ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಸುಕ್ರೋಸ್? N/V ಮೋಲಾರ್ ಅದು N/V. ಕೊಟ್ಟಿರೋ ಡೇಟಾದಿಂದ ಸುಕ್ರೋಸಿನ ಮೋಲಾರ್ ಕಾನ್ಸಂಟ್ರೇಷನ್ ಕಂಡುಹಿಡಿರಿ. ಯು ಈಕ್ವೇಟ್ ದಟ್ ವಿತ್ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಅನ್ನೋನ್ ಸಲ್ಯೂಟ್. ಈಗ ಹೇಳಿ, 5% ಸೊಲ್ಯೂಷನ್ ಆಫ್ ಕೇನ್ ಶುಗರ್, ಮಾಲಿಕ್ಯುಲರ್ ಮಾಸ್ 342, ಎನ್ ಹೇಗೆ ಬರುತ್ತೆ? ನಂಬರ್ ಆಫ್ ಮೋಲ್ಸ್. ಈಗ 5% ಸೊಲ್ಯೂಷನ್ ಅಂದರೆ 5 grams ಆರ್ ಡಿಸಾಲ್ವ್ಡ್ ಇನ್ 100 cc ಸೊಲ್ಯೂಷನ್. 5% ಸೊಲ್ಯೂಷನ್, 5 grams ಆರ್ ಡಿಸಾಲ್ವ್ಡ್ ಇನ್ 100 cc ಸೊಲ್ಯೂಷನ್. ವಿನ 1000 ಮಾಡ್ಕೊಂಬಿಡೋಣ, 1000 cc ಮಾಡ್ಕೊಂಡ್ಬಿಟ್ರೆ 1 ಲೀಟರ್ ಆಗಿಬಿಡುತ್ತಲ್ಲ. ಹಾಗಾದರೆ 100 cc ನಲ್ಲಿ 5% ಅಂದ್ರೆ ಅರ್ಥ ಏನಪ್ಪ? 100 cc ಯಲ್ಲಿ 5 grams ಕರಗಿದೆ, 1000 cc ಯಲ್ಲಿ ಎಷ್ಟು ಕರೆಯದಂಗೆ ಆಯಿತು? 50 grams. ಹಾಗಾದರೆ ವಾಲ್ಯೂಮ್ ಇಸ್ 1000 cc,
mass dissolved is 50 gram. What is number of moles? Mass by molecular mass. Mass of sucrose 50 grams. 1000 cc ಮಾಡ್ಕೊಂಡೆ ನಾನು. 5% means 100 cc ಅಲ್ಲಿ 5 ಗ್ರಾಮ್ ಇದೆ, 1000 cc ಅಲ್ಲಿ 50 ಗ್ರಾಮ್ ಇದೆ. V is 1 liter and mass 50 ಗ್ರಾಮ್. ಹಾಗಾದರೆ V is 1000, 1 ಲೀಟರ್ ಇದು 50 ಗ್ರಾಮ್. ಅದನ್ನು ನಂಬರ್ ಆಫ್ ಮೋಲ್ಸ್ ಮಾಡಿ, 50 ಡಿವೈಡೆಡ್ ಬೈ 342. 50 ಗ್ರಾಮ್ ಮಾಸ್ ಬೈ ಎನ್ ಹೆಂಗೆ ಬರುತ್ತೆ ಹೇಳಿ, 50 ಡಿವೈಡೆಡ್ ಬೈ 342, ಅದು ನ್ಯೂಮರೇಟರ್ ಎನ್, ಡಿವೈಡೆಡ್ ಬೈ 1 ಲೀಟರ್. 1000 cc ಮೀನ್ಸ್ 1 ಲೀಟರ್. ಅದೂ ಅದೇ ಟೈಪ್. ಅದು ಯಾವುದು? 1% ಸೊಲ್ಯೂಷನ್. ಬಟ್ ಮೋಲಾರ್ ಮಾಸ್ ಆಫ್ ದಿ ಅನ್ನೋನ್ ಸಲ್ಯೂಟ್ ಕೇಳಿದ್ದಾರೆ, ಅದು ನಮಗೆ ಗೊತ್ತಿಲ್ಲ. ಇದು ಕೊಟ್ಟಿದ್ರು. ಹಾಗಾದರೆ ಅಲ್ಲಿ 1% ಅಂದರೆ 100 cc ಯಲ್ಲಿ 1 ಗ್ರಾಮ್ ಕರಗಿದೆ, 1000 cc ನಲ್ಲಿ 10 ಗ್ರಾಮ್ ಕರಗಿದಾಗ ಆಯಿತು. ಸೊ ವಿ ಈಸ್ ಅಗೈನ್ 1 ಲೀಟರ್ ಆಯಿತು. ಇದು ಮಾಸ್ 10. ಹಾಗಾದರೆ ನಂಬರ್ ಆಫ್ ಮೋಲ್ಸ್ ಆಫ್ ಅನ್ನೋನ್ ಸಲ್ಯೂಟ್, ಮಾಸ್ ಡಿವೈಡೆಡ್ ಬೈ ಇಟ್ಸ್ ಮಾಲಿಕ್ಯುಲರ್ ಮಾಸ್, ಆ್ಯಂಡ್ ದಟ್ ಮಾಲಿಕ್ಯುಲರ್ ಮಾಸ್ ಈಸ್ ಅನ್ನೋನ್. ಹಾಗಾದರೆ 10 ಡಿವೈಡೆಡ್ ಬೈ ಮಾಲಿಕ್ಯುಲರ್ ಮಾಸ್ ಎಮ್ ಡಿವೈಡೆಡ್ ಬೈ 1, ಅಲ್ಲಿನ 1 ಲೀಟರ್ ಇದೆ. ಹಾಗಾಗಿ ಎರಡು ಕಡೆ ವಾಲ್ಯೂಮ್ ಸೇಮ್ ಇದೆ, ಬಿಟ್ಬಿಡ್ತೀವಿ. ಏನು ಉಳಿತು ಈಗ? 50 by 342 is equal to 10 by m. Therefore m is equal to 342 into 10 divided by 50. m is equal to, m into 50 is 342 into 10. 342 into 10 divided by 50. 0 0 cancel. If you divide, it comes to be 68.4. So molecular mass of the unknown solute is 68.4. Option B. ಹೀಗೆ ಮಾಡಿ. ಇದೊಂದು ಒಳ್ಳೆ ಕ್ವಶನ್. ದೇ ಆರ್ ಐಸೋಟೋನಿಕ್ ಮೀನ್ಸ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದೇರ್ ಮೋಲಾರ್ ಕಾನ್ಸಂಟ್ರೇಷನ್ಸ್, ದೆನ್ ವಿ ಹ್ಯಾವ್ ಟು ಈಕ್ವೇಟ್ ದೆಮ್, ದೆನ್ ಅದರಲ್ಲಿ ಯಾವುದು ಅನ್ನೋನ್ ಇರ್ತತೋ ಅದನ್ನು ಕಂಡುಹಿಡಿತೀವಿ. ಮಾಲಿಕ್ಯುಲರ್ ಮಾಸ್ ಅನ್ನೋನ್ ಇದ್ದರೆ ಅದನ್ನು ಎಮ್ ಬರ್ಕೊಂಡು ಈಕ್ವೇಟ್ ಮಾಡಿ, ವಿ ಕ್ಯಾಲ್ಕುಲೇಟ್ ಎಮ್ ಆ್ಯಂಡ್ ಇಟ್ ಕಮ್ಸ್ ಟು ಬಿ 68.4. ಇಂಪಾರ್ಟೆಂಟ್ ಕ್ವಶನ್ ಇದು. Okay, for the question 11, option B is the correct answer. Next question, question 12. PA and PB are the vapor pressures of pure liquid components. A and B. Now usually PA not PB not ಬರ್ಕೋತಿದ್ವಲ್ಲ, PA PB ಅಂತಲೇ ಕೊಟ್ಟಿದ್ದಾರೆ, ಕೊಡಲಿ, ನಮಗೇನು ಪ್ರಾಬ್ಲಮ್ ಇಲ್ಲ, ಅದು ಸರಿ ಮಾಡ್ಕೊಳ್ಳೋಣ ಆಮೇಲೆ. A and B respectively of an ideal binary solution. P and PB are vapor pressures of pure liquid components, A and B, of a binary solution. If XA represents mole fraction of the component A, the total pressure of the solution will be P total. ನಾವು ರೋಡ್ಸ್ ಲಾಕ್ ನಾಪ್ಸ್ಕೊಡ್ರಿ, ಆಮೇಲೆ ಅವನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ ಅವ್ರು ಕೊಟ್ಟಿರೋನ. P total is what? P1 plus P2 in an ideal solution. P1 is partial vapor pressure of component 1. ಇಲ್ಲಿ ಅದು ಯಾವುದು? PA, ಅದು PB. ಈಗ ಹಾಗಾದರೆ ವಾಟ್ ಇಸ್ PA? PA ನಾಟ್ ಇಂಟು XA, PB ನಾಟ್ ಇಂಟು XB, PB ನಾಟ್ ಇಂಟು XB. ಹಾಗಾದರೆ XB ಜಾಗದಲ್ಲಿ ಇಲ್ಲಿ XA ಇದೆ, XB ಇದೆ, ಇಲ್ಲಿನೂ XA ಬರಂಗೆ ಮಾಡಬೇಕು ಅಂದರೆ ವಿ ನೋ XA plus XB is equal to 1. XA plus XB is equal to 1. Therefore, XB is what? 1 minus XA. 1 minus XA. ಹಾಗಾದರೆ ಹೀಗೆ ಬರೆಯೋಣ, PA ನಾಟ್ XA plus PB ನಾಟ್. What is XB? 1 minus XA. XB ಜಾಗದಲ್ಲಿ 1 ಮೈನಸ್ XA ಬರೆಯೋಣ. ಈಗೇನಾಯಿತು? PA ನಾಟ್ XA ಪ್ಲಸ್ ಮಲ್ಟಿಪ್ಲೈ PB ನಾಟ್ ಇಂಟು 1 PB ನಾಟ್ ಪ್ಲಸ್ ಇಂಟು ಮೈನಸ್ ಮೈನಸ್ PB ನಾಟ್ XA, PB ನಾಟ್ XA. ಸೊ ಇದು PA ನಾಟ್ XA ಮೈನಸ್ PB ನಾಟ್ XA. ಇಲ್ಲಿ XA ಇಲ್ಲ, ಹಾಗಾದರೆ ಇಲ್ಲಿ XA ಕಾಮನ್ ಫ್ಯಾಕ್ಟರ್, ಇಲ್ಲಿ XA ಇವೆರಡರಲ್ಲಿ XA ಕಾಮನ್ ಫ್ಯಾಕ್ಟರ್ ತೆಗೆದರೆ ಏನು ಉಳಿಯಿತು? ಇಲ್ಲಿ PA ನಾಟ್ ಮೈನಸ್ PB ನಾಟ್, PA ನಾಟ್ ಮೈನಸ್ PB ನಾಟ್ ಪ್ಲಸ್ ಇದು PB ನಾಟ್. ಓಕೆ, ಇದು P ಟೋಟಲ್.
ಇವೆಲ್ಲ ನಾಟ್ ಅಂದ್ರೆ ಅರ್ಥ ಪ್ಯೂರ್ ಕಾಂಪೋನೆಂಟ್. ಅವರೇನು ಹೇಳಿದ್ದಾರೆ, ಪಿ ಆ್ಯಂಡ್ ಪಿ ಬಿನೇ ವೇಪರ್ ಪ್ರೆಷರ್ಸ್ ಆಫ್ ಪ್ಯೂರ್ ಲಿಕ್ವಿಡ್ ಕಾಂಪೋನೆಂಟ್ಸ್ ತಗೊಳ್ಳಿ ಅಂದರೆ ವಿ ಕ್ಯಾನ್ ಫಾರ್ಗೆಟ್ ನಾಟ್, ಅವನೇ ತಗೊಂಬಿಡಿ ನೀವು ಹಾಗೆ ಅಂತ ಹೇಳಿದ್ದಾರೆ. ಹಾಗಾದರೆ ಪಿ ಟೋಟಲ್ ಇಸ್ ಗಿವನ್ ಬೈ ಎಕ್ಸ್ ಎ ಪಿ ಎ ಮೈನಸ್ ಪಿ ಬಿ ಪ್ಲಸ್ ಪಿ ಬಿ. ಎಲ್ಲಿದೆ? ಆಪ್ಷನ್ ಡಿ ನೋಡಿ. ಆಪ್ಷನ್ ಡಿನಲ್ಲಿ ಏನಿದೆ? ಪಿ ಬಿ ಇದೆ, ಅಲ್ಲಿ ಪಿ ಬಿ ಇದೆ. ಪಿ ಬಿ ಪ್ಲಸ್ ಎಕ್ಸ್ ಎ ಇಂಟು ಪಿ ಎಮ್ ನೋಡಿ, ಪಿ ಬಿ ಪ್ಲಸ್ ಎಕ್ಸ್ ಎ ಇಂಟು ಪಿ ಎ ಮೈನಸ್ ಪಿ ಬಿ, ಹೀಗೆ. ಓಕೆ, ಅದು ಪಿ ಟೋಟಲ್. ಪಿ ಟೋಟಲ್ ಮೇ ಬಿ ಗಿವನ್ ಬೈ ಪಿ ಎ ಪ್ಲಸ್ ಪಿ ಬಿ ಆರ್ ಎಕ್ಸ್ ಎ ಇಂಟು ಪಿ ಎ ಮೈನಸ್ ಪಿ ಬಿ ಪ್ಲಸ್ ಪಿ ಬಿ. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ, ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ, ಇದು 2012 JEE ಮೇನಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಕೆ ಎಫ್ ಫಾರ್ ವಾಟರ್, ಇವೆಲ್ಲ ನಿನ್ನೆ ಮಾಡಿಬಿಟ್ಟಿದ್ದೀವಿ ನಾವು ಸುಮಾರಾಗಿ. ಪ್ರೀವಿಯಸ್ ಎಲ್ಲ ಸೆಷನ್ಸಲ್ಲಿ ಇವೆಲ್ಲ ರಿಪೀಟ್ ಆಗಿದೆ. ಕೆ ಎಫ್ ಫಾರ್ ವಾಟರ್ ಈಸ್ 1.86 ಕೆಲ್ವಿನ್ kg per mole. If your automobile radiator holds 1 kg of water, how many grams of ethylene glycol must you add to get the freezing point of the solution lowered to minus 2.8 degrees Celsius? Freezing point of the solution is lowered to minus 2.8 degrees Celsius. ನೋಡಿ, ಇದೊಂದು ಇಂಟ್ರೆಸ್ಟಿಂಗ್ ಕೇಸ್. ಎಥಿಲೀನ್ ಗ್ಲೈಕಾಲನ್ನು ನಮ್ಮ ಆಟೋಮೊಬೈಲ್ ರೇಡಿಯೇಟರ್ಗಳು ಹೆಡ್ಲೈಟ್ ಆನ್ ಆಗಬೇಕಾದ್ರೆ ಆಟೋಮೊಬೈಲ್ ರೇಡಿಯೇಟ್ರಲ್ಲಿ ವಾಟರ್ ಹಾಕಬೇಕು. ಕೆಲವು ಕೋಲ್ಡ್ ಕಂಟ್ರೀಸಲ್ಲಿ, ಹಿಮಾಲಯನ್ ರೇಂಜು ಮತ್ತು ಅದರ್ ಕೋಲ್ಡ್ ಕಂಟ್ರೀಸಲ್ಲಿ ನಾವು ಹಾಕಿದ ರೇಡಿಯೇಟರ್ಗೆ ಹಾಕಿರ್ತಕ್ಕಂಥ ವಾಟರ್ ಲಿಕ್ವಿಡ್ಡು ಅದು ಸಾಲಿಡಿಫೈ ಆಗಿಬಿಟ್ರೆ, ಇಫ್ ದ ಟೆಂಪರೇಚರ್ ಗೋ 0 ಡಿಗ್ರಿಗಿನ ಕೆಳಗೆ ಹೋಗ್ಬಿಟ್ರೆ, ಕೆಲವು ಏರಿಯಾಸ್ ಇದೆ ಡೆಫಿನೆಟ್ಲಿ ಟೆಂಪರೇಚರ್ ವಿಲ್ ಬಿ, ಟ್ರಾನ್ಸ್ ಸೈಬೀರಿಯನ್ ಡೆಸರ್ಟಲ್ಲಿ ಟೆಂಪರೇಚರ್ ಈಸ್ minus 40 ಡಿಗ್ರಿ. ಹಾಗಾದರೆ ಅಲ್ಲಿ ರೇಡಿಯೇಟ್ರಿಗೆ ಹಾಕ್ತಕ್ಕಂಥ ವಾಟರ್ನ ನಾವು ಅದು ಫ್ರೀಸ್ ಆಗದ ಹಾಗೆ ನೋಡ್ಕೋಬೇಕು. ಆ ಆಂಟಿ ಫ್ರೀಸಿಂಗ್ ಏಜೆಂಟ್ ಆಗ್ತಾರೆ. ಆಂಟಿ ಫ್ರೀಸಿಂಗ್ ಏಜೆಂಟ್ ಈಸ್ ಎಥಿಲೀನ್ ಗ್ಲೈಕಾಲ್. ಆಗ ಅದರ ವಾಟರ್ನ ಫ್ರೀಸಿಂಗ್ ಪಾಯಿಂಟ್ 0 ಡಿಗ್ರಿಯಲ್ಲಿ ಫ್ರೀಸ್ ಆಗೋದ್ರ ಬದಲು ಇನ್ನು ಲೋಯರ್, ಏಕೆಂದರೆ ಫ್ರೀಸಿಂಗ್ ಪಾಯಿಂಟ್ ಈ ಲೋಯರ್ಡ್ ಬೈ ಎ ನಾನ್ ವಾಲಟೈಲ್ ಸಲ್ಯೂಟ್, ಕಮ್ಮಿ ಆಗುತ್ತೆ ಫ್ರೀಸಿಂಗ್ ಪಾಯಿಂಟ್. ಫ್ರೀಸಿಂಗ್ ಪಾಯಿಂಟ್ ಕಮ್ಮಿ ಆದಾಗ ಅದು ಏನಾಗಲ್ಲ, ಫ್ರೀಸ್ ಆಗೋದಿಲ್ಲ. ಹಾಗಾದರೆ ವಿ ಹ್ಯಾವ್ ಟು ಲೋಯರ್ ದಿ ಫ್ರೀಸಿಂಗ್ ಪಾಯಿಂಟ್. ಈ ಹಿಮಾಲಯನ್ ರೇಂಜಲ್ಲಿ ಅಲ್ಲೆಲ್ಲ ಈ ಮಿಲಿಟ್ರಿ ಟ್ರಕ್ಸ್ ಎಲ್ಲ ಓಡಾಡುವ ಸಂದರ್ಭದಲ್ಲಿ ಅಲ್ಲಿ ರೋಡಿನ ಮೇಲೆ ಒಂದೊಂದು ಸರಿ ಏನಾಗ್ಬಿಡುತ್ತೆ, ಅಲ್ಲಿ ಐಸ್ ಎಲ್ಲ ಬಿದ್ದು ರೋಡ್ ಬ್ಲಾಕ್ ಆಗಿಬಿಡುತ್ತೆ. ಆಗ ಅಲ್ಲಿ ನಾವು NaCl ಹಾಕಿದರೆ ಆ ಫ್ರೀಸಿಂಗ್ ಪಾಯಿಂಟ್ ಲೋ ಆಗುತ್ತೆ, ಆ ಐಸ್ ಕರಗಿ ಹೋಗ್ಬಿಡುತ್ತೆ. NaCl ಈಸ್ ಆ್ಯಡೆಡ್ ದೇರ್ ಟು ದ ಸಾಲಿಡಿಫೈಡ್ ವಾಟರ್. ಅಂದರೆ ಐಸಿಗೆ NaCl ಯಾಕೆ ಉದುರಿಸ್ತಾರೆ ಮೇಲೆ, ಉಪ್ಪನ್ನು ಉದುರಿಸೋದರಿಂದ ಯಾವುದೇ ಒಂದು ನಾನ್ ವಾಲಟೈಲ್ ಸಲ್ಯೂಟಿನ ಅದರ ಮೇಲೆ ಹಾಕಿದರೆ ಅದರ ಫ್ರೀಸಿಂಗ್ ಪಾಯಿಂಟ್ ಕಮ್ಮಿ ಆಗುತ್ತೆ, ಅದು ಮೆಲ್ಟ್ ಆಗುತ್ತೆ, ಐಸ್ ಸ್ಟೇಟ್ನಲ್ಲಿ ಉಳಿಯೋಲ್ಲ, ಅದು ಮೆಲ್ಟ್ ಆಗಿಬಿಡುತ್ತೆ ಅಂಥದ್ದು ಕೆಲವು ಪ್ರಶ್ನೆ ಕೇಳ್ತಾರೆ. ವೈ ಕಾಮನ್ ಸಾಲ್ಟ್ ಈಸ್ ಸ್ಪ್ರಿಂಕಲ್ಡ್ ಓವರ್ ದ ರೋಡ್ ಬ್ಲಾಕ್ಡ್ ವಿತ್ ಐಸ್ ಅಂದಾಗ ಕಾಮನ್ ಸಾಲ್ಟಿನ ರೋಲ್ ಏನು? ಇಟ್ ವಿಲ್ ಲೋಯರ್ ದ ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರ್. ಹಾಗೇನೆ ಇಲ್ಲಿನೂ ಅದೇ ಕೆಲಸ ಮಾಡುತ್ತೆ ಎಥಿಲೀನ್ ಗ್ಲೈಕಾಲ್. ಪ್ರಶ್ನೆ ನೋಡಿರಿ, KF ಕೊಟ್ಟಿದ್ದಾರೆ. ಇಫ್ ಯುವರ್ ಆಟೋಮೊಬೈಲ್ ರೇಡಿಯೇಟರ್ ಹೋಲ್ಡ್ಸ್ 1 kg ಆಫ್ ವಾಟರ್, ಅಂದರೆ ವಾಲ್ಯೂಮ್ ಆಫ್ ದಿ ವಾಟರ್ ಕೊಟ್ಟರು 1 kg. How many grams of ethylene glycol must you add to get the freezing point of the solution lowered to minus 2.8 degree? ಹಾಗಾದರೆ ವಾಟ್ ಈಸ್ ಡೆಲ್ಟಾ TF? T1 naught minus T1. Freezing point of the solution is lowered to minus 2.8 degree ಅಂದರೆ ಡೆಲ್ಟಾ TF ಕಂಡುಹಿಡಿಯೋಣ. T1 naught is 0 minus of minus 2.8. ಇದು ಫ್ರೀಸಿಂಗ್ ಪಾಯಿಂಟ್ ಆಫ್ ಸಲ್ಯೂಷನ್, ಇದು ಫ್ರೀಸಿಂಗ್ ಪಾಯಿಂಟ್ ಆಫ್ ಪ್ಯೂರ್ ಸಾಲ್ವೆಂಟ್. ಸೊ ಮೈನಸ್ ಆಫ್ ಮೈನಸ್ ಪ್ಲಸ್ 2.8 ಡಿಗ್ರಿ ಸೆಲ್ಸಿಯಸ್ ಡೆಲ್ಟಾ TF ಬಂದ್ಬಿಡುತ್ತೆ ನಮಗೆ. ಸೊ ಡೆಲ್ಟಾ TF ಬಂದ ಮೇಲೆ ನಮ್ಗೆ ಈಕ್ವೇಷನ್ ಏನು? ಡೆಲ್ಟಾ TF ಇಸ್ ಈಕ್ವಲ್ ಟು ಎಥಿಲೀನ್ ಗ್ಲೈಕಾಲ್, ಅದು ಆರ್ಗ್ಯಾನಿಕ್ ಕಾಂಪೌಂಡ್, ಅದು ಎಲೆಕ್ಟ್ರೋಲೈಟ್ ಅಲ್ಲ,
ಆಗ ಐ ಬರ್ಕೋಬೇಕಾಗಿಲ್ಲ, ಬರ್ಕೊಂಡ್ರು ಐ ಬೆಲೆ ಎಷ್ಟು 1 ಫಾರ್ ಎ ನಾನ್ ಎಲೆಕ್ಟ್ರೋಲೈಟ್. ಆಮೇಲೆ ಕೆ ಎಫ್ ಇಂಟು ಎಮ್. ಸೊ ಡೆಲ್ಟಾ ಟಿ ಎಫ್ ಎಷ್ಟು 2.8 ಇಸ್ ಈಕ್ವಲ್ ಟು ಐ ಬೆಲೆ 1, ಅದು ಡಿಸೋಸಿಯೇಟ್ ಆಗಲ್ಲ, ಅಯಾನ್ಸನ್ನು ಕೊಡೋದಿಲ್ಲ, ಇಂಟು ಕೆ ಎಫ್ 1.86. ಕೆ ಎಫ್ ಈಸ್ 1.86 ಕೊಟ್ಟಿದ್ದಾರೆ ಮೇಲೆ 1.86 ಇಂಟು ಎಮ್ ನೋಡಿ 1 kg. ಹೌ ಮೆನಿ ಗ್ರಾಮ್ಸ್ ಆಫ್ ಇಥಿಲೀನ್ ಗ್ಲೈಕಾಲ್? ಹಾಗಾದರೆ ಎಮ್ ಅಂದ್ರೆ ಏನು? ನಂಬರ್ ಆಫ್ ಮೋಲ್ಸ್ ಬೈ ಮಾಸ್ ಆಫ್ ಸಾಲ್ವೆಂಟ್ ಇನ್ ಕೆ ಜಿ, ಮೊಲ್ಯಾಲಿಟಿ. ಎಮ್ ಅಂದರೆ ಮೊಲ್ಯಾಲಿಟಿ, ಮಾಸ್ ಡಿವೈಡೆಡ್ ಅಲ್ಲ ನಂಬರ್ ಆಫ್ ಮೋಲ್ಸ್, ಮೇಲೆ ಎನ್ ಇಥಿಲೀನ್ ಗ್ಲೈಕಾಲಿನ ನಂಬರ್ ಆಫ್ ಮೋಲ್ಸ್ ಡಿವೈಡೆಡ್ ಬೈ 1 kg. How to get n? Number of moles of ethylene glycol. How many grams of ethylene glycol must you add ಅಂತ ಕೇಳಿದ್ದಾರೆ. ಇಥಿಲೀನ್ ಗ್ಲೈಕಾಲಿನ ಮಾಸ್ ಕೇಳಿದ್ದಾರೆ. ಮಾಲಿಕ್ಯುಲರ್ ಎನ್ ಅಂದ್ರೆ ಏನಪ್ಪ? ಎನ್ ಈಸ್ ಮಾಸ್ ಡಿವೈಡೆಡ್ ಬೈ ಮಾಲಿಕ್ಯುಲರ್ ಮಾಸ್. ಮಾಸ್ ಕೇಳಿದ್ದಾರೆ ಅವರು. ಹಾಗಾದರೆ ಎನ್ ಜಾಗದಲ್ಲಿ ಮಾಸ್ ಬೈ ಮಾಲಿಕ್ಯುಲರ್ ಮಾಸ್. ಮಾಲಿಕ್ಯುಲರ್ ಮಾಸ್ ಆಫ್ ಇಥಿಲೀನ್ ಗ್ಲೈಕಾಲ್ ಫಾರ್ಮುಲಾ ಕೊಟ್ಟಿದ್ದಾರೆ, C2H6O2. ಇಥಿಲೀನ್ ಗ್ಲೈಕಾಲ್ CH2OH ಬಾಂಡೆಡ್ ಟು CH2OH ನೋಡಿ. ಡೈಹೈಡ್ರಾಕ್ಸಿ ಆಲ್ಕೋಹಾಲ್ಸ್ ಇವು, ಡೈಹೈಡ್ರಾಕ್ಸಿ ಟ್ರೈಹೈಡ್ರಾಕ್ಸಿ ಆಲ್ಕೋಹಾಲ್ಸ್ ಗ್ಲೈಕಾಲ್ಸ್, ಅದು C2H4 ಎಥಿಲೀನ್ ಗ್ಲೈಕಾಲ್. C2H4 ಇವೊಂದು 2 H6O2 ಲೆಕ್ಕ ಹಾಕಿ. ಮಾಲಿಕ್ಯುಲರ್ ಮಾಸ್ ಕಾರ್ಬನ್ 2 24, H6 6, O2 32, ಟೋಟಲಿ ಇಟ್ ಕಮ್ಸ್ ಟು ಬಿ 62. ಹಾಗಾದರೆ ಎನ್ ಇದು ಎಮ್ ಬೈ 62. ಎನ್ ಜಾಗದಲ್ಲಿ ಏನು ಬರೀಬೋದು? ಎಮ್ ಕಂಡುಹಿಡಿಬೇಕು ನಾವು, ಮಾಸ್. ಹಾಗಾದರೆ ಎಮ್ ಡಿವೈಡೆಡ್ ಬೈ 62. ಸೊ 2.8 ಇಸ್ ಈಕ್ವಲ್ ಟು 1 ಬಿಡಿ 1.86 ಇಂಟು ಎನ್ ಜಾಗದಲ್ಲಿ ಏನು ಬರೀಲಿ? ಎಮ್ ಬೈ 62. ಎಮ್ ಇಸ್ ಈಕ್ವಲ್ ಟು 2.8 ಇಂಟು 62 ಡಿವೈಡೆಡ್ ಬೈ 1.86. 1.86. ಎಸ್, ದಟ್ ಕಮ್ಸ್ ಟು ಬಿ 93 ಗ್ರಾಮ್. ಈ ಲೆಕ್ಕ ಹಾಕಿದರೆ ಅದು 93 ಗ್ರಾಮ್ ಬರುತ್ತೆ. ಓಕೆ, ಈ ಟೈಪ್ ಮಾಡಬೇಕು. ಇದು ಒಂದೊಂದು ಸಾರಿ ಫ್ರೀಸಿಂಗ್ ಪಾಯಿಂಟ್ ಕೇಳಿದ್ದಾರೆ, ಇನ್ನೊಂದು ಸಾರಿ ಐ ಕೇಳಿದ್ದಾರೆ, ಇವೆಲ್ಲ ಬರ್ತವೆ ಇವತ್ತು, ಇನ್ನೊಂದು ಸಾರಿ ರಿಪೀಟ್ ಆಗ್ತವೆ. ಸೊ ಇಲ್ಲಿ ನಮಗೆ ನಂಬರ್ ಆಫ್ ಮಾಸ್ ಟು ಬಿ ಆ್ಯಡೆಡ್ ಕೇಳಿದರು, ಟು ಲೋಯರ್ ದ ಫ್ರೀಸಿಂಗ್ ಪಾಯಿಂಟ್ ಟು -2.8 ಡಿಗ್ರಿ ಸೆಲ್ಸಿಯಸ್. ಹಾಗಾದರೆ ಅಲ್ಲಿ ಮೊಲಾಲಿಟಿ ಅಂದರೆ ನಂಬರ್ ಆಫ್ ಮೋಲ್ಸ್ ಈಸ್ ಮಾಸ್ ಬೈ ಮಾಲಿಕ್ಯುಲರ್ ಮಾಸ್. ಆಗ ಮಾಸ್ ಕಂಡು ಹಿಡಿದ್ವಿ ನಾವಿಲ್ಲಿ. ಇನ್ನುಳಿದವೆಲ್ಲ ಕೊಟ್ಟಿದ್ದರು. ಬೈ ನೋಯಿಂಗ್ ಅದರ್ ಡೇಟಾ ವಿ ಕ್ಯಾಲ್ಕುಲೇಟೆಡ್ ಮಾಸ್ ಈಸ್ 93 ಗ್ರಾಮ್. ಇಥಿಲೀನ್ ಗ್ಲೈಕಾಲ್ ಈಸ್ ಆಂಟಿ ಫ್ರೀಸ್. ರೇಡಿಯೇಟರ್ನಲ್ಲಿ ಹಾಕ್ತಕ್ಕಂಥ ಲಿಕ್ವಿಡ್ ವಾಟರ್ ಫ್ರೀಸ್ ಆಗಬಾರದು ಅಂಥೇಳಿ ಅದಕ್ಕೆ ಹಾಕ್ತಕ್ಕಂಥದ್ದು ಎಥಿಲೀನ್ ಗ್ಲೈಕಾಲ್, ಡೈಹೈಡ್ರಿಕ್ alcohol. Okay, let us move on to the next question. For question number 13, answer B. Option B is the correct answer. 14 question. How many, ಇದು 2019 ನೀಟಲ್ಲಿ ಬಂದಿದೆ ನೋಡಿ. ಅದು ಎಷ್ಟು ಸಿಂಪಲ್ ಆಗಿದೆ. How many grams of concentrated nitric acid solution should be used to prepare 250 ml of 2 molar nitric acid? The concentrated acid is 70% HNO3. ಅವ್ರು ಹೇಳ್ತಾರೆ ಲ್ಯಾಬಲ್ಲಿ ಕಾನ್ಸಂಟ್ರೇಟೆಡ್ HNO3 ಇದೆ, ಅದು 70% ಕಾನ್ಸಂಟ್ರೇಟೆಡ್, ಅದು 70% ಕಾನ್ಸಂಟ್ರೇಟೆಡ್ HNO3. ಅದರ 100 ಗ್ರಾಮ್ಸಲ್ಲಿ 70 ಗ್ರಾಮ್ಸ್ ಆಫ್ HNO3 ಇರುತ್ತೆ. ಪ್ರಶ್ನೆ ಏನು? ಹೌ ಮೆನಿ ಗ್ರಾಮ್ಸ್ ಆಫ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ಸೊಲ್ಯೂಷನ್ should be used to prepare 250 ml of 2 molar nitric acid. 250 ml of 2 molar nitric acid ತಯಾರು ಮಾಡಲಿಕ್ಕೆ ಎಷ್ಟು ಗ್ರಾಮ್ ನೈಟ್ರಿಕ್ ಆಸಿಡ್ ಬೇಕಾಗುತ್ತೆ? 250 ml ತಯಾರು ಮಾಡಬೇಕು, 2 ಮೋಲಾರ್ ಇರಬೇಕು. ಇಟ್ ನೀಡ್ಸ್ how many grams of HNO3?
ಈಗ ನಮಗೆ ಹೇಳ್ತೀವಲ್ಪ 1 ಮೋಲಾರ್ ಅಂದ್ರೆ ಏನಪ್ಪ ಅರ್ಥ? 1 ಮೋಲಾರ್ ಅಂದ್ರೆ ಅರ್ಥ 1000 ml of that 1 molar solution contains 1 mole of the solute. ಅದು ನೈಟ್ರಿಕ್ ಆಸಿಡ್ ಆಗಿದ್ದರೆ 1 mole of HNO3 ಅಂದರೆ ಅದರ ಮಾಲಿಕ್ಯುಲರ್ ಮಾಸ್ H1N14, ಇದು 48, ಎಲ್ಲ ಕೂಡಿದರೆ ಇಟ್ ಕಮ್ಸ್ ಟು ಬಿ 63 grams. 1 mole of nitric acid means its molecular mass 63 grams. 1000 ml of 1 molar solution ತಯಾರು ಮಾಡಬೇಕು ಅಂದರೆ ಟು ಡಿಸಾಲ್ವ್ 63 grams of HNO3. ನಾನು ತಯಾರು ಮಾಡಬೇಕಾದ್ದೇನು? 250 ml of 2 molar nitric acid is to be prepared. ಹಾಗಾದರೆ 250 ml of 2 molar nitric acidಗೆ ಎಷ್ಟು ಬೇಕು? ಆಗ ಇದನ್ನು ಮೇಲೆ ಹಿಂಗೆ ಮೇಲೆ ಬರ್ಕೊಂಡು 250 into 2 into 63, 250 into 2 into 63 divided by 1000 into 1, 1000. ಓಕೆ, ಆಗ 250 by 4 ಇಂದ ಹೋಗುತ್ತೆ. ಇದು 2 2s 4 ಹೋಯಿತು. 63 by 2 ಅಂದರೆ 31.5. ಸೊ 250 ml of 2 molar nitric acid ತಯಾರು ಮಾಡಲಿಕ್ಕೆ 31.5 grams of HNO3 ಬೇಕು. HNO3 ಲಿಕ್ವಿಡ್. ಆಗ ನೀವು ನೋಡಿ ಹೌ ಮೆನಿ ಗ್ರಾಮ್ಸ್ ಆಫ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್ ಸೊಲ್ಯೂಷನ್. ಆ ನೈಟ್ರಿಕ್ ಆ್ಯಸಿಡ್ ಸೊಲ್ಯೂಷನ್ ಎಷ್ಟು ಗ್ರಾಮ್ನ ವೇ ಮಾಡ್ಕೋಬೇಕು ನಾವು ಅಂತ ಕೇಳಿದ. ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್ನ ಎಷ್ಟು ಗ್ರಾಮ್ ವೇ ಮಾಡಿಕೊಂಡ್ರೆ ಆ 250 ml 2 molar ಅದಕ್ಕೆ ಮಾಡಬಹುದು, ನಾವು 2 molar ಸೊಲ್ಯೂಷನ್ ಮಾಡಬಹುದು. ಆಗ ನಾವು 70% ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್ ಈ 70 ಅಂದ್ರೆ ಅರ್ಥ 70 ಗ್ರಾಮ್ HNO3 ಬೇಕು ಅಂದರೆ 100 ಗ್ರಾಮ್ ತಗೋಬೇಕು ಅದನ್ನು. ಯಾಕೆಂದರೆ ಇದರ 100 ಗ್ರಾಮ್ನಲ್ಲಿ 70 ಗ್ರಾಮ್ಸ್ ಇದೆ. 70% HNO3 ಅದು ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್. ಅದನ್ನು ಎಷ್ಟು ಗ್ರಾಮ್ ತಗೋಬೇಕು? ನನಗೆ 70 ಗ್ರಾಮ್ ಬೇಕು ಅಂದರೆ ಐ ಹ್ಯಾವ್ ಟು ಟೇಕ್ 100 grams ಆಫ್ ದಟ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್ ಟು ಗೆಟ್ 70 grams. ನನಗೆ 70 grams ಆಫ್ HNO3 ಬೇಕು ಅಂದರೆ ಐ ಹ್ಯಾವ್ ಟು ಟೇಕ್ 100 grams ಆಫ್ ದಟ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್. ಈಗ ಹೌ ಮೆನಿ ಗ್ರಾಮ್ಸ್ ಆಫ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್ ಈಸ್ ರಿಕ್ವೈರ್ಡ್? ನನಗೆ ಎಷ್ಟು ಬೇಕು ನೈಟ್ರಿಕ್ ಆ್ಯಸಿಡ್ ಟು ಪ್ರಿಪೇರ್ 250 ml ಆಫ್ 2 molar 31.5 ಗ್ರಾಮ್. 70 ಗ್ರಾಮ್ ಬೇಕು ಅಂದರೆ ಇಷ್ಟು ಗ್ರಾಮ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್ ತಗೊಳ್ಬೇಕು. ನನಗೆ ಬೇಕಾಗಿರೋದು 31.5 ಗ್ರಾಮ್. ಸೊ 31.5 ಗ್ರಾಮ್ಗೆ ಎಷ್ಟು? 100 ಇಂಟು 31.5 ಡಿವೈಡೆಡ್ ಬೈ 70. ಓಕೆ, ಆಗ ಡಿವಿಷನ್ ಮಾಡಿದರೆ ಇಟ್ ಕಮ್ಸ್ ಟು ಬಿ 45. ಆನ್ಸರ್ ಈಸ್ 45 ಗ್ರಾಮ್ ಆಫ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್. ಇದು ಕಾನ್ಸಂಟ್ರೇಷನ್ಸ್ ಮೇಲೆ ಬರ್ತಕ್ಕಂಥ ಪ್ರಶ್ನೆ. ನಾವು ಸೊಲ್ಯೂಷನ್ ಚಾಪ್ಟರ್ ಸ್ಟಾರ್ಟ್ ಮಾಡಬೇಕಾದ್ರೆ ಕಾನ್ಸಂಟ್ರೇಷನ್ ಸ್ಟಡಿ ಮಾಡಿದ್ದೀವಲ್ಲ, ಆಗ 1 molar ಅಂದರೆ 1000 ml ಆಫ್ 1 molar ಸೊಲ್ಯೂಷನ್ ಕಂಟೈನ್ಸ್ 1 mole ಆಫ್ ದಟ್ ಸಲ್ಯೂಟ್. ದ ಸಲ್ಯೂಟ್ ಈಸ್ ನೈಟ್ರಿಕ್ ಆ್ಯಸಿಡ್. 1 mole ಮೀನ್ಸ್ 63 grams ಅದರ ಮಾಲಿಕ್ಯುಲರ್ ಮಾಸ್. ಹಾಗಾದ್ರೆ ನಾವು ತಯಾರು ಮಾಡಬೇಕಾಗಿರೋದು ಎಷ್ಟು? 250 ml ಆಫ್ 2 molar ನೈಟ್ರಿಕ್ ಆ್ಯಸಿಡ್ ತಯಾರು ಮಾಡಲಿಕ್ಕೆ ಎಷ್ಟು ಗ್ರಾಮ್ ನೈಟ್ರಿಕ್ ಆ್ಯಸಿಡ್ ಬೇಕು? 31.5. 63 ಗ್ರಾಮ್ಸನ್ನು 1000 ml ಅಲ್ಲಿ ಕರಗಿಸಿದ್ರೆ 1 molar. 31.5ನ 250 ml ಕರಗಿಸಿದ್ರೆ 2 molar ಆಗುತ್ತದು. ಹೀಗೆ ಲೆಕ್ಕ ಹಾಕ್ಕೊಂಡು 70 ಗ್ರಾಮ್ ನೈಟ್ರಿಕ್ ಆ್ಯಸಿಡ್ ಬೇಕು ಅಂದರೆ 100 grams ಆಫ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್ ತಗೋಬೇಕು. 31.5 ಎಷ್ಟು ಅಂತ ಲೆಕ್ಕ ಹಾಕಿದಾಗ ಬರೋದು 45 ಗ್ರಾಮ್. ಆನ್ಸರ್ ಈಸ್ ಸಿ, ಆಪ್ಷನ್ ಸಿ. ಓಕೆ, ನೆಕ್ಸ್ಟ್ 18th question. Consider separate solutions of 0.5 molar ethanol aqueous ಅಂದರೆ ನೀರಿನಲ್ಲಿ ಕರಗಿಸಿದ್ದೀವಿ. 0.1 molar magnesium phosphate aqueous ಅಂದರೆ solution is prepared in water. Aqua means water. 0.125 molar sodium phosphate aqua at 25 degree, ವಿಚ್ ಎಲ್ಲವನ್ನು 25 ಡಿಗ್ರಿಯಲ್ಲಿ ಮಾಡಿದ್ದೀವಿ. ಒಂದು 0.5 molar ಎಥನಾಲ್ ETOH, 0.1 molar F3PO4 twice,
Next, 0.25 molar KBr, 0.125 molar Na3PO4. ಇವನ್ನ ನಾವು ತಗೊಂಡಿದ್ದೀವಿ ಅಟ್ ಎಲ್ಲವೂ 25 ಡಿಗ್ರಿಯಲ್ಲಿದೆ ಅಟ್ 25 ಡಿಗ್ರಿ. ವಿಚ್ ಸ್ಟೇಟ್ಮೆಂಟ್ ಈಸ್ ಟ್ರೂ ಅಬೌಟ್ ದೀಸ್ ಸೊಲ್ಯೂಷನ್ಸ್ ಅಸ್ಯೂಮಿಂಗ್ ಆಲ್ ಸಾಲ್ಟ್ಸ್ ಟು ಬಿ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್? ಎಥನಾಲ್ ಸಾಲ್ಟ್ ಅಲ್ಲ, ಅದು ನಾನ್ ಎಲೆಕ್ಟ್ರೋಲೈಟ್. ಬಟ್ ಇಲ್ಲಿರೋ ಸಾಲ್ಟ್ಗಳೆಲ್ಲ ಎಲೆಕ್ಟ್ರೋಲೈಟ್ಸ್ ಅಂತ ಭಾವಿಸೋದಲ್ಲದೆ ದೇ ಆರ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ ಅಂದರ್ಥ ದೇ ಅಂಡರ್ಗೋ ಕಂಪ್ಲೀಟ್ ಡಿಸೋಸಿಯೇಷನ್ ವೆನ್ ಡಿಸಾಲ್ವ್ಡ್ ಇನ್ ವಾಟರ್. ವೀಕ್ ಎಲೆಕ್ಟ್ರೋಲೈಟ್ ಅಂದರೆ ಇಟ್ ಅಂಡರ್ಗೋಸ್ ಪಾರ್ಷಿಯಲ್ ಡಿಸೋಸಿಯೇಷನ್ ವೆನ್ ಡಿಸಾಲ್ವ್ಡ್ ಇನ್ ವಾಟರ್. ಹಾಗಾದರೆ ಇದು ಕಂಪ್ಲೀಟ್ ಡಿಸೋಸಿಯೇಟ್ ಆಗಿದೆ. ಸೊ ಎಸ್ಟರ್ಡೇ ಐ ವಾಸ್ ಟೆಲಿಂಗ್ ಯು, ಕ್ವಶನ್ ಏನು? ವಿಚ್ ಸ್ಟೇಟ್ಮೆಂಟ್ ಈಸ್ ಟ್ರೂ? ದೇ ಆಲ್ ಹ್ಯಾವ್ ದ ಸೇಮ್ ಆಸ್ಮಾಟಿಕ್ ಪ್ರೆಷರ್. ಬಿ, 0.1 molar magnesium phosphate has highest osmotic pressure. ಇನ್ನೊಂದೆರಡು ಆಪ್ಷನ್ಸ್ ಕೆಳಗಿದೆ, ಇರಲಿ. ಈಗ ನಾವು ಆಲೋಚನೆ ಮಾಡೋಣ, ಇದರಲ್ಲಿ ಯಾವುದಕ್ಕೆ ಆಸ್ಮಾಟಿಕ್ ಪ್ರೆಷರ್ ಜಾಸ್ತಿ? ನಾನೇನು ಹೇಳಿದ್ದೆ, ಈ ಮೊಲ್ಯಾರಿಟಿ ಕೊಟ್ಟು ಸಾಲ್ಟ್ ಹೆಸರು ಕೊಟ್ಟರೆ ಆ ಸಾಲ್ಟಲ್ಲಿ, ಆ ಸಾಲ್ಟಿನ ಒಂದು ಮಾಲಿಕ್ಯೂಲಲ್ಲಿ, ಅದು ಫಾರ್ಮುಲಾ ನೋಡ್ಕೊಂಡು ಹೇಳ್ಬೇಕು ನೀವು. ಆ ಸಾಲ್ಟಿನ ಒಂದು ಮಾಲಿಕ್ಯೂಲಲ್ಲಿ ಎಷ್ಟು ಅಯಾನ್ಸ್ ಇದೆ, ನಂಬರ್ ಆಫ್ ದಟ್ ಅಯಾನ್ಸ್ ಇಂಟು ಮೊಲ್ಯಾರಿಟಿ. ಅವೆರಡನ್ನು ಮಲ್ಟಿಪ್ಲೈ ಮಾಡಿದಾಗ ಎಲ್ಲಿ ನಂಬರ್ ಆಫ್ ಪಾರ್ಟಿಕಲ್ಸ್ ಜಾಸ್ತಿ ಇದೆಯೋ ಅದಕ್ಕೆ ಹೈ ಆಸ್ಮಾಟಿಕ್ ಪ್ರೆಷರ್. ನಂಬರ್ ಆಫ್ ಪಾರ್ಟಿಕಲ್ಸ್ ಎಲ್ಲ ಕಡೆ ಸೇಮ್ ಇದ್ದರೆ ಸೇಮ್ ಆಸ್ಮಾಟಿಕ್ ಪ್ರೆಷರ್. ಟ್ರೈ ಮಾಡಿ. 0.5 ಎಥನಾಲ್ ಇಸ್ ಎ ನಾನ್ ಎಲೆಕ್ಟ್ರೋಲೈಟ್. 1 ಅದು ಎಥನಾಲ್ 1 ಮೋಲ್ ಕರಗಿಸಿದ್ರೆ 1 ಮೋಲೇ ಇರುತ್ತೆ. 0.5 ಮೋಲ್ ಕರಗಿಸಿದ್ರೆ 0.5 ಮೋಲ್. ಇದು 0.5 ಮೋಲ್. ಇದು 0.1 ಇಂಟು ನೋಡಿ ಇಲ್ಲಿ ಹೌ ಮೆನಿ ಅಯಾನ್ಸ್? Mg3PO4 ಟ್ವೈಸ್, 3 + 2, 5 ions. So one molecule of magnesium phosphate can dissociate to give 5 ions. ಅಲ್ಲಿಗೆ 0.1 molar magnesium phosphate contains how many moles of ions? 0.1 into 5. ಅದು ಎಷ್ಟು ಬಂತು ಈಗ? 0.5 ಬಂತು ಆಫ್ಟರ್ ಮಲ್ಟಿಪ್ಲಿಕೇಶನ್. ಇದರಲ್ಲೂ 0.5 ಮೋಲ್ ಇದೆ, ಇದು 0.5 ಮೋಲ್ ಪಾರ್ಟಿಕಲ್ಸ್ ಇದೆ. ಇದನ್ನು ಮಾಡಿ, ಇದು K1 Br1 0.25 into 2, that also comes to be 0.5. ಇದು Na3PO4 PO4 1 Na3 3 + 1 4. 0.125 into 4 is also 0.5. Means all the solutions given here contains same number of particles in the solution. Means their colligative properties are same. ಇಲ್ಲಿ ಯಾವ ಕಾಲಿಗೇಟಿವ್ ಪ್ರಾಪರ್ಟಿ ಕೇಳಿದರೆ? ಆಸ್ಮಾಟಿಕ್ ಪ್ರೆಷರ್. ಹಾಗಾದರೆ ಆಪ್ಷನ್ ಎ ಕರೆಕ್ಟ್. ನಾವು ಬಿ ಸಿ ನೋಡಬೇಕಾಗಿಲ್ಲ. ಎ, ದೇ ಆಲ್ ಹ್ಯಾವ್ ದ ಸೇಮ್ ಆಸ್ಮಾಟಿಕ್ ಪ್ರೆಷರ್ ಬಿಕಾಸ್ ದೇರ್ ಕಾನ್ಸಂಟ್ರೇಷನ್ಸ್ ಆರ್ ಸೇಮ್. ಬಿಕಾಸ್ ವಿ ನೋ pi is equal to CRT. R is constant, temperature is constant. ಹಾಗಾದರೆ pi depends only on concentration. 0.5 molar ethanol concentration 0.5, 0.1 molar magnesium phosphate concentration, and the other number of ions in 1 liter ಎಷ್ಟು ಅಂದರೆ 0.1 into 5. ಹಾಗೆ ಇದರ ಕಾನ್ಸಂಟ್ರೇಷನ್ 0.5, ಇದರ ಕಾನ್ಸಂಟ್ರೇಷನ್ 0.5, ಇದರ ಕಾನ್ಸಂಟ್ರೇಷನ್ 0.5. ಇಲ್ಲಿ ಗುಣಿಸಿ, ಇಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿದರೆ CRTನಲ್ಲಿ ಸಿ ಈಸ್ ಎಲ್ಲದರಲ್ಲೂ 0.5 RT, ಇದು 0.5 RT, 0.5 RT, 0.5 RT, pi remains same. So all of them have same osmotic pressures. Okay, A correct. Other two are these things. ನೋಡಿ, JEE Main 2014ನಲ್ಲಿ ಈಸಿ ಇಂಥದ್ದು ಪ್ರೀವಿಯಸ್ ಸೆಷನ್ಸಲ್ಲಿ ಇಂಥವು ಮಾತಾಡಿದ್ದೀವಿ ನಾವು ಆಗ. ಸೊ ಅದು ಮತ್ತೆ ಅದು ಬಂದಿರೋದು ನಿಮಗೆ ಅರ್ಥ ಆಗಲಿ. ಹಾಗಾದರೆ ಇವೆಲ್ಲ ನಾನ್ ಸೆನ್ಸ್ ಕ್ವಶನ್ಸ್ ಏನೂ ಅಲ್ಲ. ದೇ ಆರ್ ಯೂಸ್ಡ್ ಟು ಗಿವ್ ಸಚ್ ಕ್ವಶನ್ಸ್, ಬಟ್ ಆನ್ಸರ್ಸ್ ಆರ್ ವೆರಿ ಈಸಿ ಫಾರ್ ಅಸ್ ಟು ಗೆಟ್ ದಿ ಆನ್ಸರ್ಸ್. 23rd question. 3 grams of activated charcoal was added to 50 ml of acetic acid solution, 0.06 normal. Acetic acid solution normality 0.06. 50 ml of 0.06 normal acetic acid ಗೆ 3 grams of activated charcoal ಅನ್ನು ಹಾಕಿದರು. ನೆಕ್ಸ್ಟ್, ಆಫ್ಟರ್ ಎನ್ ಅವರ್ ಹಾಗೆ ಆಕ್ಟಿವೇಟೆಡ್ ಚಾರ್ಕೋಲನ್ನು ಅಸಿಟಿಕ್ ಆ್ಯಸಿಡ್ ಸೊಲ್ಯೂಷನ್ಗೆ ಹಾಕಿ 1 hour ಹಾಗೆ ಬಿಟ್ಟರು. ಆಫ್ಟರ್ 1 hour ಇಟ್ ವಾಸ್ ಫಿಲ್ಟರ್ಡ್ and the strength of the filtrate
was found to be 0.042 normal. Amount of acetic acid adsorbed per gram of charcoal is ಅಂತ ಕೇಳಿದ್ದಾರೆ. Adsorption of FATIR-PUC, concentrations that we have studied both in first year and second year, ಅದರ ಮೇಲೆ ಈ ಪ್ರಶ್ನೆ ಪ್ರಪೋಸ್ ಆಗಿದೆ. ವೆರಿ ಇಂಟ್ರೆಸ್ಟಿಂಗ್. ಹಾಗಾದರೆ ನಾರ್ಮಲ್, ಎರಡು ನಾರ್ಮಲ್ ಕೊಟ್ಟಿದ್ದಾರೆ. ಒನ್ ನಾರ್ಮಲ್ ಅಂದ್ರೆ ಅರ್ಥ ಏನಪ್ಪ? ಒನ್ ನಾರ್ಮಲ್ ಸೊಲ್ಯೂಷನ್ ಅಂದರೆ ದ ಅದರ್ ಡೇ ಐ ವಾಸ್ ಟೆಲ್ಲಿಂಗ್, 1 molar ಅಂದರೆ 1000 ml ಆಫ್ 1 molar ಸೊಲ್ಯೂಷನ್ ಕಂಟೈನ್ಸ್ 1 mole. ನಾರ್ಮಲ್ ಅಂದರೆ 1000 cc of 1 normal solution contain 1 equivalent mass. ಅಸಿಟಿಕ್ ಆಸಿಡ್ CH3COOH, ಇದು ರೀಪ್ಲೇಸಬಲ್ H ಇವಲ್ಲ. ಹಾಗಾದರೆ ಈಕ್ವಲೆಂಟ್ ಮಾಸ್ ಆಫ್ ಅಸಿಟಿಕ್ ಆಸಿಡ್ ಈಸ್ ಮಾಲಿಕ್ಯುಲರ್ ಮಾಸ್ ಬೈ ಬೆಸಿಸಿಟಿ. ಬೆಸಿಸಿಟಿ ಈಸ್ 1. ಹಾಗಾದರೆ ಇಲ್ಲಿ ಈಕ್ವಲೆಂಟ್ ಮಾಸ್ ಅಂಡ್ ಮಾಲಿಕ್ಯುಲರ್ ಮಾಸ್ ಆರ್ ಈಕ್ವಲ್. ಹಾಗಾದರೆ ಮಾಲಿಕ್ಯುಲರ್ ಮಾಸ್ ಆಫ್ ಅಸಿಟಿಕ್, ಇಲ್ಲಿ ಬರುವ ಎಲ್ಲ ಆಟಮ್ಗಳ ಮಾಸನ್ನು ಕೂಡಿದರೆ 60. ಹಾಗಾದರೆ ಮಾಲಿಕ್ಯುಲರ್ ಮಾಸು 60, ಈಕ್ವಲೆಂಟ್ ಮಾಸು 60. ಹಾಗಾದರೆ 1 ನಾರ್ಮಲ್ ಸೊಲ್ಯೂಷನ್ ಅರ್ಥ ಏನಪ್ಪ? 1000 cc ಆಫ್ 1 ನಾರ್ಮಲ್ ಸೊಲ್ಯೂಷನ್ ಆಫ್ ಅಸಿಟಿಕ್ ಆಸಿಡ್ ಕಂಟೈನ್ಸ್ 60 grams, ಅಂದರೆ 1 ಈಕ್ವಿವಲೆಂಟ್, 1 ಗ್ರಾಮ್ ಈಕ್ವಿವಲೆಂಟ್. ಇದು ಈಕ್ವಲೆಂಟ್ ಮಾಸ್ ಆಫ್ ಅಸಿಟಿಕ್ ಆಸಿಡ್. 1 ಗ್ರಾಮ್ ಈಕ್ವಲೆಂಟ್ ಮೀನ್ಸ್ 60 ಗ್ರಾಮ್. ಎಲ್ಲಿ ಅದು ಮಾನೋಬೇಸಿಕ್ ಆಸಿಡ್ ಆಗಿದ್ದರೆ ಈಕ್ವಲೆಂಟ್ ಮಾಸ್ ಅಂಡ್ ಮಾಲಿಕ್ಯುಲರ್ ಮಾಸ್ ಆರ್ ಸೇಮ್. ನಾರ್ಮ್ಯಾಲಿಟಿ ಅಂಡ್ ಮೊಲಾರಿಟಿ ಆರ್ ಸೇಮ್. 1 ನಾರ್ಮಲ್ ಸೊಲ್ಯೂಷನ್ ಆಫ್ ಅಸಿಟಿಕ್ ಆಸಿಡ್ ಈಸ್ ಈಕ್ವಲ್ ಟು 1 molar ಸೊಲ್ಯೂಷನ್ ಆಫ್ ಅಸಿಟಿಕ್ ಆಸಿಡ್. ಇದರ್ಥ ಇದು. ಅವ್ರೇನು ತೊಗೊಂಡಿದ್ದಾರೆ ಹೇಳಿ? 50 ml ಆಫ್ 0.06 ನಾರ್ಮಲ್ ತೊಗೊಂಡಿದ್ದಾರೆ. 50 ml ಆಫ್ 0.06 ನಾರ್ಮಲ್ ಅಸಿಟಿಕ್ ಆಸಿಡ್ನಲ್ಲಿ ಹೌ ಮೆನಿ ಗ್ರಾಮ್ಸ್ ಆಫ್ ಅಸಿಟಿಕ್ ಆಸಿಡ್ ವಿ ಕ್ಯಾನ್ ಕ್ಯಾಲ್ಕ್ಯುಲೇಟ್. ನಮಗೆ ಗೊತ್ತಿರೋ ಪ್ರಕಾರ, ಡೆಫಿನೇಷನ್ ಪ್ರಕಾರ, 1 ನಾರ್ಮಲ್ ಸೊಲ್ಯೂಷನ್ ಮೀನ್ಸ್ 1000 cc ಆಫ್ ದಟ್ 1 ನಾರ್ಮಲ್ ಸೊಲ್ಯೂಷನ್ ಕಂಟೈನ್ಸ್, ಅದು ಯಾವುದಿರುತ್ತೋ ಅದರ ಈಕ್ವಲೆಂಟ್ ಮಾಸ್ ಕಂಡುಹಿಡಿದು ಬರ್ದಿದ್ದೀವಿ ನಾವು. ಅಸಿಟಿಕ್ ಆಸಿಡಿನ ಈಕ್ವಲೆಂಟ್ ಮಾಸ್ 60. ಯಾಕೆ? ಈಕ್ವಲೆಂಟ್ ಮಾಸ್ ಈಸ್ ಮಾಲಿಕ್ಯುಲರ್ ಮಾಸ್ ಬೈ ಬೆಸಿಸಿಟಿ. ಬೆಸಿಸಿಟಿ ಈಸ್ ನಂಬರ್ ಆಫ್ ರೀಪ್ಲೇಸಬಲ್ H. ಸೊ ಮಾಲಿಕ್ಯುಲರ್ ಮಾಸ್ ಬೈ 1, 60. ಇದು ನಾರ್ಮಲ್ ಅಂದ್ರೆ ಅರ್ಥ. ಅದು 2 ನಾರ್ಮಲ್ ಸೊಲ್ಯೂಷನ್ ಅಂದ್ರೆ ಅರ್ಥ ಏನಪ್ಪ? 1000 cc ಆಫ್ 2 ನಾರ್ಮಲ್ ಕಂಟೈನ್ಸ್ 2 ಈಕ್ವಿವಲೆಂಟ್ಸ್, ಅಂದರೆ 2 × 60 grams. 1000 cc ಆಫ್ 0.1 ನಾರ್ಮಲ್ ಅಂದರೆ 60 × 0.1, 6 grams. ಸೊ ಹಾಗಾದರೆ 1 ನಾರ್ಮಲ್ ಮೀನ್ಸ್ 60 × 1, 2 ನಾರ್ಮಲ್ ಮೀನ್ಸ್ 60 × 2, 0.1 ನಾರ್ಮಲ್ ಮೀನ್ಸ್ 60 × 0.1. ವಾಟ್ ಈಸ್ ಮೆಂಟ್ ಬೈ 0.1 ನಾರ್ಮಲ್? 1000 cc of 0.1 normal solution contains 60 × 0.1, only 6 grams. ಸೊ ಈ ಕಂಡು ಹಿಡಿಯೋಣ. ಇದೆಲ್ಲ ಆದಮೇಲೆ ಫಸ್ಟ್ ಲೆಕ್ಕ ಹಾಕಿ ತೋರಿಸ್ತೀನಿ ನಾನು, ಆಮೇಲೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. 50 ml ಅಂದರೆ 50 cc ಆಫ್ ಅಸಿಟಿಕ್ ಆಸಿಡ್, ನಾರ್ಮ್ಯಾಲಿಟಿ 0.0 ಲೆಕ್ಕ ಹಾಕಿ. ಈಗ 50 cc ಆಫ್ 0.06 ನಾರ್ಮಲ್ ಅಸಿಟಿಕ್ ಆಸಿಡ್ ಕಂಟೈನ್ಸ್ ಹೌ ಮೆನಿ ಗ್ರಾಮ್ಸ್? ನಾವು 50 ml 0.06 ನಾರ್ಮಲ್ ಅಸಿಟಿಕ್ ಆಸಿಡ್ ತೊಗೊಂಡಿದ್ವಿ ಒಂದು ಬೀಕರಲ್ಲಿ. ಅದಕ್ಕೆ 3 ಗ್ರಾಮ್ ಆಫ್ ಆಕ್ಟಿವೇಟೆಡ್ ಚಾರ್ಕೋಲ್ ಹಾಕಿದ್ವಿ. ಆಕ್ಟಿವೇಟೆಡ್ ಚಾರ್ಕೋಲ್ ಇಸ್ ಎ ಗುಡ್ ಅಡ್ಸಾರ್ಬೆಂಟ್. ಇಟ್ ಅಡ್ಸಾರ್ಬ್ಸ್ ಮಾಲಿಕ್ಯೂಲ್ಸ್ ಆಫ್ ಅಸಿಟಿಕ್ ಆಸಿಡ್. ಹಾಗಾದರೆ ಅಲ್ಲಿ ಅಸಿಟಿಕ್ ಆಸಿಡ್ನಲ್ಲಿ, ಆ ಸೊಲ್ಯೂಷನ್ನಲ್ಲಿ ಅಸಿಟಿಕ್ ಆಸಿಡಿನ ಕಂಟೆಂಟ್ ಕಮ್ಮಿ ಆಗುತ್ತೆ. Some molecules of acetic acid sit upon the surface of, get deposited on the surface of charcoal. ಹಾಗಾದರೆ ಈಗ ಲೆಕ್ಕ ಹಾಕೋಣ. 50 cc of 0.06 ನಾರ್ಮಲ್ ಅಸಿಟಿಕ್ ಇಟ್ಟಿದೆ. ಇವೆಲ್ಲ ಇದನ್ನು ಗುಣಿಸಿ. 50 × 0.06 × 60 ಡಿವೈಡೆಡ್ ಬೈ 1000 × 1, 1000. ಈ 0 ಇಲ್ಲಿ 2 0 ತೆಗೀರಿ. ಸೊ ಈಗ ಇವೆಲ್ಲ ಮಲ್ಟಿಪ್ಲೈ ಮಾಡಿದರೆ ಇಟ್ ಕಮ್ಸ್ ಟು ಬಿ 0.18 ಗ್ರಾಮ್. ಇವರು ಮಿಲಿಗ್ರಾಮ್ನಲ್ಲಿ ಆನ್ಸರ್ ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನು ಮಿಲಿಗ್ರಾಮ್ ಮಾಡಿದರೆ 0.18, 1 ಗ್ರಾಮ್ ಮೀನ್ಸ್ 1000 milligrams. 0.18 ಗ್ರಾಮ್ ಮೀನ್ಸ್ 0.1 × 1000, 180 milligrams. ಸೊ ಹಾಗಾದರೆ ನಾವು ತಗೊಂಡಿರೋ 50 cc ಆಫ್ 0.06 ನಾರ್ಮಲ್ ಅಸಿಟಿಕ್ ಆ್ಯಸಿಡ್ನಲ್ಲಿ ಎಷ್ಟು ಅಸಿಟಿಕ್ ಆ್ಯಸಿಡ್ ಇತ್ತು? 180 milligram ಇತ್ತು. ಆಮೇಲೆ 1 ಗಂಟೆ ಆದಮೇಲೆ
ಆ ಚಾರ್ಕೋಲ್ ಏನು ಮಾಡ್ತು, ಒಂದಷ್ಟು ಅಸಿಟಿಕ್ ಆ್ಯಸಿಡ್ನ ಅಬ್ಸಾರ್ಬ್ ಮಾಡ್ಕೊಳ್ತು. ಆ ಚಾರ್ಕೋಲ್ನ ಫಿಲ್ಟರ್ ಮಾಡಿ ತೆಗೆದು ಹಾಕ್ಬಿಡ್ತೀವಿ. ಫಿಲ್ಟ್ರೇಟ್ ಬಂತಲ್ಲ ಕೆಳಗೆ, ಫಿಲ್ಟರ್ ಪೇಪರ್ನಲ್ಲಿ ತೂರಿ, ಆ ಫಿಲ್ಟ್ರೇಟನ್ನು ತಗೊಂಡಾಗ ಅದರಲ್ಲಿ 0.042 ನಾರ್ಮಲ್ ವಾಲ್ಯೂಮ್ ಅಷ್ಟೇ ಇದೆ. 50 ml ಉಪಯೋಗಿಸಿದ್ವಿ, ಈಗಲೂ 50 ml ಇರ್ತದೆ, ಅದೇನಾಗಿಲ್ಲ ವಾಲ್ಯೂಮ್. 50 mlಗೆ ಚಾರ್ಕೋಲ್ ಹಾಕಿ, ಆಮೇಲೆ ಚಾರ್ಕೋಲ್ ಅದರಲ್ಲಿ ಒಂದಷ್ಟು ಅಸಿಟಿಕ್ ಆ್ಯಸಿಡ್ನ ಅಬ್ಸಾರ್ಬ್ ಮಾಡ್ಕೊಳ್ತು. ಆ ಚಾರ್ಕೋಲ್ನ ಫಿಲ್ಟರ್ ಮಾಡಿ ತೆಗೆದು ಹಾಕ್ಬಿಡ್ತೀವಿ. ಕೆಳಗೆ ಫಿಲ್ಟರ್ ಆಗಿ ಬಂದಿದ್ದೇನು ಫಿಲ್ಟ್ರೇಟ್, ಅದು 50 cc ಫಿಲ್ಟ್ರೇಟು, ಅದರ ನಾರ್ಮ್ಯಾಲಿಟಿ 0.042. ಸೊ ಇದನ್ನಿಟ್ಕೊಂಡು ಈಗ ಅದರಲ್ಲಿ ಎಷ್ಟು ಗ್ರಾಮ್ ಅಸಿಟಿಕ್ ಆ್ಯಸಿಡ್ ಇದೆ ಕಂಡಿಡಿ. ಈಗ ಫಿಲ್ಟ್ರಾಗಿ ಬಂತಲ್ಲ, ಈಗ ಅದರ ಕಾನ್ಸಂಟ್ರೇಷನ್ ಕಮ್ಮಿ ಆಗಿದೆ. ಮೊದಲದು 0.06 ಇತ್ತು, ಈಗ 0.042 ಆಯ್ತು. ಯಾಕೆ ಕಮ್ಮಿ ಆಯಿತು? ಇಟ್ ಹ್ಯಾಸ್ ಲಾಸ್ಟ್ ಸಮ್ ಮಾಲಿಕ್ಯೂಲ್ಸ್ ಆಫ್ ಅಸಿಟಿಕ್ ಆ್ಯಸಿಡ್ ವಿಚ್ ಗಾಟ್ ಅಬ್ಸಾರ್ಬ್ಡ್ ಆನ್ ಸರ್ಫೇಸ್ ಆಫ್ ಚಾರ್ಕೋಲ್. ಹಾಗಾದರೆ ಎಷ್ಟು ಅಬ್ಸಾರ್ಬ್ ಆಗಿದೆ ಚಾರ್ಕೋಲ್ ಮೇಲೆ, ಎಷ್ಟು ಕಾನ್ಸಂಟ್ರೇಷನ್ ಕಮ್ಮಿ ಆಗಿದೆ ನೋಡೋಣ. ಅಷ್ಟು ಅಬ್ಸಾರ್ಬ್ ಆಗಿ ಚಾರ್ಕೋಲ್ ಮೇಲೆ ಅದನ್ನ ಫಿಲ್ಟರ್ ಮಾಡಿ ತೆಗೆದು ಹಾಕ್ಬಿಟ್ವಿ ನಾವು. ಹಾಗಾದರೆ ಈಗ ಇದೇ ಟೈಪ್ ಲೆಕ್ಕ ಹಾಕೋಣ. ಮೊದಲು 50 cc 0.06 ನಾರ್ಮಲ್ ಇತ್ತು ನಮ್ಮ ಹತ್ರ, ಈಗ 50 cc 0.042 ನಾರ್ಮಲ್ ಇದೆ. ಸೊ 1000 cc ಆಫ್ 1 ನಾರ್ಮಲ್ ಅಸಿಟಿಕ್ ಆ್ಯಸಿಡ್ ಕಂಟೈನ್ಸ್ 60 grams. ಈಗ ಅದೇ 50 cc ಆಫ್ 0.042 ನಾರ್ಮಲ್ contains how much? This into this divided by 1000. 50 into 0.042 into 0.042 into what? 60 divided by 1000. 0 0 0 0 cancel. So ಇವೆರಡು ಮಲ್ಟಿಪ್ಲೈ ಮಾಡಿ, 5 2s are 10, ಇದು 21.21. So 5 into 0.042 is 0.210 into 6, 1.260 divided by 10, 0.126. 0.126 into 1000 milligram ಆಗುತ್ತೆ, ಗ್ರಾಮ್ ಇದ್ದದ್ದು. 1 gram is 1000 milligram. 0.126 gram means 0.126 into 1000, 126 milligram. ಹಾಗಾದರೆ ಮೊದಲು ಅದು 0.06 ನಾರ್ಮಲ್ ಆಗಿತ್ತು, ಈಗ ಅದು 0.042 ನಾರ್ಮಲ್. ಈ ಲೆಕ್ಕದ ಪ್ರಕಾರ ಮೊದಲು ಎಷ್ಟಿತ್ತು, 50 ml ಅಲ್ಲಿ ಅಸಿಟಿಕ್ ಆ್ಯಸಿಡ್ 180 ಗ್ರಾಮ್ ಇತ್ತು, ಮಿಲಿಗ್ರಾಮ್ ಇತ್ತು. ಈಗ ಎಷ್ಟಿದೆ, 126. ಎಷ್ಟು ಕಮ್ಮಿ ಆಯಿತು, ಅಷ್ಟು ಆ ಚಾರ್ಕೋಲ್ ಮೇಲೆ ಅಬ್ಸಾರ್ಬ್ ಆಗಿದೆ. ಹಾಗಾದರೆ ಎಷ್ಟು ಕಮ್ಮಿ ಆಯಿತು, 180. ಇದು ಮಾಸ್ ಅಬ್ಸಾರ್ಬ್ಡ್. ನೀವು ಹೆಂಗೆ ಬರ್ಕೋಬೇಕೀಗ, ಮಾಸ್ ಆಫ್ ಅಸಿಟಿಕ್ ಆ್ಯಸಿಡ್ ಅಬ್ಸಾರ್ಬ್ಡ್ ಆನ್ ಚಾರ್ಕೋಲ್ ಅಂತ ಅರ್ಥ. ಅಬ್ಸಾರ್ಬ್ಡ್ ಆನ್ ಚಾರ್ಕೋಲ್. 180 minus 126, 180 minus 126. Mass of acetic acid absorbed on charcoal 180 minus 126, 54 milligram ಬಂತದ್ದು. ಪ್ರಶ್ನೆ ಕೇಳೋದೇನು, ಅಮೌಂಟ್ ಆಫ್ ಅಸಿಟಿಕ್ ಆ್ಯಸಿಡ್ ಅಬ್ಸಾರ್ಬ್ಡ್ ಪರ್ ಗ್ರಾಮ್ ಆಫ್ ಚಾರ್ಕೋಲ್. ಸೊ ಮೆನಿ ಮಿಲಿಗ್ರಾಮ್ಸು ಕಾನ್ಸಂಟ್ರೇಷನ್ ಕಮ್ಮಿ ಆಯಿತು ಅಂದರೆ ಅದು ಚಾರ್ಕೋಲಿನ ಮೇಲೆ ಅಬ್ಸಾರ್ಬ್ ಆಯಿತು. 0.54. ಎಷ್ಟು ಚಾರ್ಕೋಲ್ ಇತ್ತು, 3 ಗ್ರಾಮ್. 3 ಗ್ರಾಮ್ ಚಾರ್ಕೋಲಿನ ಮೇಲೆ 54 milligram ಅಸಿಟಿಕ್ ಆ್ಯಸಿಡ್ ಅಬ್ಸಾರ್ಬ್ ಆಯಿತು ಪರ್ ಗ್ರಾಮ್. ಎಷ್ಟು ಅಂದರೆ 3 ಗ್ರಾಮಿನ ಮೇಲೆ 54 ಗ್ರಾಮ್ ಅಬ್ಸಾರ್ಬ್ ಆದರೆ 1 ಗ್ರಾಮಿನ ಮೇಲೆ ಎಷ್ಟು ಅಬ್ಸಾರ್ಬ್ ಆದಂಗಾಯಿತು, 50/3, 18 grams. 18 milligrams. ಆನ್ಸರ್ ಈಸ್ 18 milligram. ನೋಡಿ, ಹೀಗೆ ಅಬ್ಸಾರ್ಪ್ಷನ್ ಚಾಪ್ಟರ್ನ ಇಂಪಾರ್ಟೆನ್ಸ್ ಇದು. ಎಷ್ಟು ಚಾರ್ಕೋಲನ್ನು ಅಬ್ಸಾರ್ಬ್ ಮಾಡಿಕೊಳ್ಳೋ ಶಕ್ತಿ ಇದೆ. ಮಾಸ್ ಅಬ್ಸಾರ್ಬ್ಡ್ ಪರ್ ಯೂನಿಟ್ ಮಾಸ್ ಆಫ್ ದಿ ಅಬ್ಸಾರ್ಬೆಂಟ್. ಲ್ಯಾಂಗ್ ಹೋದ ವರ್ಷ ನಿಮಗೆ ಫ್ರಾನ್ಲಿಚ್ ಅಬ್ಸಾರ್ಪ್ಷನ್ ಐಸೋಥರ್ಮ್ ಹೇಳ್ಕೊಡ್ತಿದ್ರು. ಅಲ್ಲಿ ನಿಮಗೆ ಅದು ಹೇಳ್ತಿದ್ರು, ಮಾಸ್ ಅಬ್ಸಾರ್ಬ್ಡ್ ಪರ್ ಯೂನಿಟ್ ಮಾಸ್ ಆಫ್ ದಿ ಅಬ್ಸಾರ್ಬೆಂಟ್ x/m is equal to n into log ಕಾನ್ಸಂಟ್ರೇಷನ್ ಟು ದ ಪವರ್ 1/n. ಆ ಟೈಪೆಲ್ಲ ಇರ್ತಿತ್ತಲ್ಲಿ. ಆಗ ನಾವು ಈ ಟೈಪ್ ಕ್ಯಾಲ್ಕುಲೇಷನ್ ಮಾಡ್ತೀವಿ. 1 ಗ್ರಾಮಿನ ಮೇಲೆ ಎಷ್ಟು ಅಬ್ಸಾರ್ಬ್ ಆಯಿತು ಅಂತ ತಿಳ್ಕೊಳ್ಳೋಕ್ಕೋಸ್ಕರ ವಿ ಗೋ ಫಾರ್ ಸಚ್ ಕ್ಯಾಲ್ಕ್ಯುಲೇಷನ್ಸ್. ಸೊ ಹಾಗಾದರೆ ನಾರ್ಮ್ಯಾಲಿಟಿ ಅಂದ್ರೇನು, ಅದರ ಆಧಾರದ ಮೇಲೆ 50 cc 0.06 ನಾರ್ಮಲಲ್ಲಿ ಎಷ್ಟು ಮಿಲಿಗ್ರಾಮ್ ಇತ್ತು,
ಆ ನಂತರ ಫಿಲ್ಟರ್ ಮಾಡಿದ ಮೇಲೆ ಅದರಲ್ಲಿ ಎಷ್ಟಿತ್ತು 126 ಇತ್ತು, ಎಷ್ಟು ಕಮ್ಮಿ ಆಯಿತು ಡಿಫರೆನ್ಸ್ 54 ಮಿಲಿಗ್ರಾಮ್. ಇದು ಎಲ್ಲಿಗೆ ಹೋಯಿತು? ಇದು ಅಬ್ಸಾರ್ಬ್ ಆಯಿತು. ಎಷ್ಟರ ಮೇಲೆ? 3 ಗ್ರಾಮ್ ಚಾರ್ಕೋಲಿನ ಮೇಲೆ 54 ಮಿಲಿಗ್ರಾಮ್ ಆಫ್ ಅಸಿಟಿಕ್ ಆ್ಯಸಿಡ್ ಅಬ್ಸಾರ್ಬ್ ಆಯಿತು. 1 ಗ್ರಾಮಿನ ಮೇಲೆ ಎಷ್ಟು ಅಬ್ಸಾರ್ಬ್ ಆಯಿತು ಅಂತ ಕೇಳಿದ್ದಾರೆ. ಆಗ 54/3 18 ಮಿಲಿಗ್ರಾಮ್. ಇಂಟ್ರೆಸ್ಟಿಂಗ್. ಓಕೆ, ನೆಕ್ಸ್ಟ್ ಆನ್ಸರ್ 18 ಮಿಲಿಗ್ರಾಮ್. ವೇಪರ್ ಪ್ರೆಷರ್ ಆಫ್, ಇದು ನಾರ್ಮಲ್, ಅದು JEE ಮೇನ್ 2014 ಕೊಟ್ಟಿದ್ದಾರೆ. ಇದು 3 ಮಾರ್ಕ್ಸ್ ಪ್ರಾಬ್ಲಮ್ ಮಾಡಿಸಿದ್ದೀವಿ. ಚೆಕಪ್ ಮಾಡಿ ಏನೇನು ಕೊಟ್ಟಿದ್ದಾರೆ ಎಲ್ಲ ಬರ್ಕೊಂಡು ಹೋಗ್ಬಿಡೋದು. ಬೇಗ ಡೇಟಾ ಬರ್ಕೊಂಡ್ಬಿಡಬೇಕು ಫಸ್ಟ್. ಇದು ಓದಬೇಕಾದ್ರೆ ಸುಮ್ಮನೆ ಓದಿದ್ರೆ ಆಗಲ್ಲ. ಡೇಟಾ ನಾವು ಓದ್ತಾ ಅಲ್ಲಿ ನಿಮ್ಮ ಕ್ವಶನ್ ಪೇಪರ್ನಲ್ಲಿ ಕೆಳಗೆ ಒಂದಷ್ಟು ಖಾಲಿ ಜಾಗ ಬಿಟ್ಟಿರ್ತಾನೆ ಬ್ಲ್ಯಾಂಕ್, ಅಲ್ಲೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ವೇಪರ್ ಪ್ರೆಷರ್ ಆಫ್ ಅಸಿಟೋನ್ at 20 degree ಈಸ್ 185 ಟಾರ್. ಅಸಿಟೋನ್ ಒಂದೇ. ಅಸಿಟೋನ್ ಈಸ್ ಎ ಲಿಕ್ವಿಡ್. CH3CO CH3 ಓದಿದ್ದೀರಾ ಅಲ್ಲೇ. ಆಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ನಲ್ಲಿ ವಿ ನೋ ಅಸಿಟೋನ್ CH3CO CH3 ಪ್ರೊಪನೋನ್. ಹಾಗಾದರೆ ಅಸಿಟೋನ್ ಈಸ್ ಎ ಸಾಲ್ವೆಂಟ್. ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಸಾಲ್ವೆಂಟ್ at 20 degree ಈಸ್ 185. ಅದು P10 is 185 tar. When 1.2 gram of non-volatile solute ಎಷ್ಟು 1.2 gram, ಅಲ್ಲಿಗೆ W2 ಸಲ್ಯೂಟ್ ಅಲ್ವಾ, 1.2 ಗ್ರಾಮ್. ಈ ಡಿಸಾಲ್ವ್ಡ್ ಇನ್ 100 ಗ್ರಾಮ್ ಆಫ್ ಅಸಿಟೋನ್, W1 is 100 gram. Mass of the solvent solute at 20 degree same temperature, its vapor pressure was 183. ಹಾಗಾದರೆ P1 is 183. P10 minus P1, 185 minus 183. P10 minus P1 is 185 minus 183 is 2. Molar mass of the substance ಕೇಳಿದ್ದಾರೆ. So M2 is equal to W2 M1 P10 minus P1 divided by P10 into W1. ಎಲ್ಲ ಇದೆ. W2 ಇದೆ. M1 molecular mass of 1 ಅಂದರೆ ಸಾಲ್ವೆಂಟ್, CH3CO CH3 ಇದರ ಮಾಲಿಕ್ಯುಲರ್ ಮಾಸ್. M1 ಅಂದರೆ 1 ಸಾಲ್ವೆಂಟ್. ಸಾಲ್ವೆಂಟ್ ಯಾವುದಿಲ್ಲಿ? ಅಸಿಟೋನ್. ಅದರ ಮಾಲಿಕ್ಯುಲರ್ ಮಾಸ್ 3 ಕಾರ್ಬನ್ 36 6H 6 1O 16 58. ಸೊ ಹಾಗಾದ್ರೆ M1 is 58 for acetone. M1 is 58. P10 minus P1 is 2. P10 is 185. W1 is 100. ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದರೆ ಮೋಲಾರ್ ಮಾಸ್ ಆಫ್ ದಿ ಸಬ್ಸ್ಟೆನ್ಸ್ ಬರುತ್ತೆ. ಸೊ ಆ ಆನ್ಸರ್ ಎಷ್ಟು ಬರುತ್ತಪ್ಪ ಅಂತ ನೀವೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ. ನಾನೆಲ್ಲ ಇಲ್ಲಿ ಬರೆದಿದ್ದೀನಿ. ಈ ಟೈಪ್ ಕಲೆಕ್ಟ್ ಮಾಡ್ಕೊಳ್ಳಿ. ಈವನ್ ವೈಲ್ ವರ್ಕಿಂಗ್ ಪ್ರಾಬ್ಲಮ್ ಇನ್ ಬೋರ್ಡ್ ಎಕ್ಸಾಮಿನೇಷನ್ ವಿ ಹ್ಯಾವ್ ಟು ಡೂ ಸೇಮ್ ಥಿಂಗ್. ವೈಲ್ ಗೋಯಿಂಗ್ ಥ್ರೂ ದ ಪ್ರಾಬ್ಲಮ್ ವಿ ಗೋ ಆನ್ ಕಲೆಕ್ಟಿಂಗ್ ದ ಡೇಟಾ ಗಿವನ್. ದೆನ್ ವಿ ರೈಟ್ ದ ರಿಕ್ವೈರ್ಡ್ ಇಕ್ವೇಷನ್, ಸಬ್ಸ್ಟಿಟ್ಯೂಟ್, ಕ್ಯಾಲ್ಕುಲೇಟ್. ಬಟ್ ಅಲ್ಲಿ ನಮಗೆ ಕ್ಯಾಲ್ಕುಲೇಟರ್ ಕೊಡ್ತಾರೆ ಬೋರ್ಡ್ ಎಕ್ಸಾಮ್ನಲ್ಲಿ, ಇಲ್ಲಿ ಕ್ಯಾಲ್ಕುಲೇಟರ್ ಕೊಡೋದಿಲ್ಲ. ಸಬ್ಸ್ಟಿಟ್ಯೂಟ್ ಮಾಡಿ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಕ್ಯಾಲ್ಕುಲೇಷನ್ ಮಾಡಬೇಕು. ಇಟ್ ಕಮ್ಸ್ ಟು ಬಿ 64. ನೋಡಿ, ಇದೊಂದು ಸಿಂಪಲ್. ನಮಗೆ 4 ಮಾರ್ಕ್ಸ್ ಸುಲಭವಾಗಿ JEE ಮೇನ್ಸಲ್ಲಿ ತಗೋಬಹುದಲ್ಲ. ಬಿ ರೆಡಿ. ನೀಟಲ್ಲೂ ಬರುತ್ತೆ. ಇದು JEE ಮೇನ್ಸಲ್ಲಿ ಬಂದಿದೆ. ನೀಟಲ್ಲೂ ಅಂಥದ್ದೇ ಪ್ರಶ್ನೆ ಕೊಡ್ತಾರೆ. ಓಕೆ, ಆನ್ಸರ್ ಈಸ್ 64. ಎಸ್, ನೆಕ್ಸ್ಟ್ ಕ್ವಶನ್. ಇಫ್ ದ ಮೊಲ್ಯಾಲಿಟಿ ಆಫ್, ನೋಡಿ ನೀಟ್ 17ನಲ್ಲಿ ಬಂದಿರೋದು, ಮೊಲ್ಯಾಲಿಟಿ ಆಫ್ ಡೈಲ್ಯೂಟ್ ಸೊಲ್ಯೂಷನ್ ಈಸ್ ಡಬಲ್ಡ್, ವ್ಯಾಲ್ಯೂ ಆಫ್ ಮೋಲಾರ್ ಡಿಪ್ರೆಷನ್ ಕಾನ್ಸ್ಟೆಂಟ್ ವಿಲ್ ಬಿ. ನೋಡಿ ಮೊಲ್ಯಾಲಿಟಿ ಹೆಂಗೆ ಎಲ್ಲಿ ಬರುತ್ತೆ ಹೇಳಿ? ಡೆಲ್ಟಾ TF is equal to KF into M. M is equal to what? Delta TF divided by KF. ಮೊಲ್ಯಾಲಿಟಿ ಇಲ್ಲ, ಬೇಡ, KF ಬರ್ಕೊಡ್ರಿ. KF is equal to delta TF divided by ಮೊಲ್ಯಾಲಿಟಿ. ಹಾಗಾದರೆ KF is ಕ್ರಯೋಸ್ಕೋಪಿಕ್ ಕಾನ್ಸ್ಟೆಂಟ್, ಮೋಲಾರ್ ಡಿಪ್ರೆಷನ್ ಕಾನ್ಸ್ಟೆಂಟ್. ಮೊಲ್ಯಾಲಿಟಿ ಇನ್ಕ್ರೀಸ್ ಆದರೆ ಕರಸ್ಪಾಂಡಿಂಗ್ಲಿ ಡೆಲ್ಟಾ TF ಇನ್ಕ್ರೀಸ್ ಆಗುತ್ತೆ.
ಇದು ಡಬಲ್ ಆದರೆ ಇದು ಡಬಲ್ ಆಗುತ್ತೆ, ಕೆ ಎಫ್ ರಿಮೈನ್ಸ್ ಕಾನ್ಸ್ಟೆಂಟ್. ಸೊ ಡೆಲ್ಟಾ ಟಿ ಎಫ್ ಈ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೊಲ್ಯಾಲಿಟಿ. Proportionality constant is Kf. So Kf does not change by changing molality. By changing molality, correspondingly delta F changes. Idu half ಆದರೆ ಇದು half ಆಗುತ್ತೆ, Kf remains constant. ಇದು double ಆದರೆ ಇದು double ಆಗುತ್ತೆ, Kf remains constant. So if the molality of the dilute solution is doubled, delta Tf also gets doubled. Kf remains constant. The value of molar depression constant will be halved, tripled, unchanged. Answer, unchanged. Kf or Kb never depends upon molality of the solution. When molality changes, correspondingly delta Tb or delta Tf changes. Kf or Kb remains constant. Okay. So I have taken some questions on appeared questions in previous NET JEE main examinations. ಇನ್ನೂ ಇಂಥದ್ದು ಸಾಕಷ್ಟು ಪ್ರಶ್ನೆಗಳಿದ್ದಾವೆ JEE ಮೇನ್ಸಲ್ಲಿ NET ಯಲ್ಲಿ ಬಂದಿರತಕ್ಕಂಥದ್ದು. ನೀವು ಅವುಗಳನ್ನು ವರ್ಕ್ ಮಾಡಿ, ಅವೆಲ್ಲವೂ ಬರಬೇಕು. ನಾನಾಗಲೇ ಒಂದು ಸಲ ಹೇಳಿದ್ದೆ ನಿಮಗೆ, ನಮ್ಮ ಕಾಲೇಜಿನಲ್ಲಿ ಲಾಸ್ಟ್ ಇಯರ್ ಒಬ್ಬ ಹುಡುಗಿದ್ದ, ಅವನು ಕಾನ್ಸ್ಟೆಂಟಾಗಿ ಎಲ್ಲ ಈ ದಿಶಾ ಪಬ್ಲಿಕೇಶನ್ ಬುಕ್ಕಲ್ಲಿರುವ ಎಲ್ಲ ಪ್ರಶ್ನೆಗಳನ್ನು, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಟಾಪಿಕ್ಸಲ್ಲಿ ಬರುವ ಎಲ್ಲ ಪ್ರಶ್ನೆಗಳನ್ನು ಕಂಪ್ಲೀಟ್ ಅವನು ವರ್ಕೌಟ್ ಮಾಡಿದ್ದ. ಅವನಿಗೆ ಅಲ್ಲೆಲ್ಲ ಡೌಟ್ಸ್ ಬಂದಾಗ ಅಂಥವನ್ನು ಬಂದು ನಮ್ಮ ಹತ್ರ ಇಳಿಸ್ಕೊಂಡು ಹೋಗ್ತಿದ್ದ. ಎಲ್ಲ ಫಿಸಿಕ್ಸ್ ಕೆಮಿಸ್ಟ್ರಿ ಅವನು ನೀಟ್ ಎಕ್ಸಾಮ್ ತೊಗೊಂಡಿದ್ದ ಸೀರಿಯಸ್ ಆಗಿ. ಅವನಿಗೆ 605 610 ಮಾರ್ಕ್ಸ್ ಬಂತು. ಈ ಶೂರ್ ಆಫ್ ಗೆಟಿಂಗ್ ಮೆಡಿಕಲ್ ಸೀಟ್. ನಾನು ಅವನ ಮನೆ ಬಂದಾಗ ನೀನು ಯಾವ್ಯಾವ ಬುಕ್ಸ್ ನಿಮಗೆಲ್ಲ ಹೇಳಬೇಕಲ್ಲ, ನೀನು ಯಾವ್ಯಾವ ಬುಕ್ಸ್ ರೆಫರ್ ಮಾಡಿದ್ಯಪ್ಪ ಅಂತ ಕೇಳಿದರೆ ಅವನು ಹೇಳಿದ್ದಿಷ್ಟೇ, ಸರ್ ಐ ಹ್ಯಾಡ್ ಕಂಪ್ಲೀಟೆಡ್ ಆಲ್ ದ ಕ್ವಶನ್ಸ್ ಆಫ್ ದಿಶಾ ಪಬ್ಲಿಷರ್ಸ್ ಗಿವನ್ ಬೈ ದ ಕಾಲೇಜ್, ಎಲ್ಲ PCB ಎಲ್ಲ ಮುಗಿಸ್ಬಿಟ್ಟಿದ್ದೆ ಸರ್. ನೋಡಿ, ಅವನು ಎಲ್ಲೆಲ್ಲಿಗೂ ಅದಕ್ಕೆ ಇದಕ್ಕೆ ಅಂಥೇಳಿ ಟ್ಯೂಷನ್ಸ್ ಹೋಗಲಿಲ್ಲ, ಅಲ್ಲಿಗೆ ಹೋಗಲಿಲ್ಲ, ಇಲ್ಲಿಗೆ ಹೋಗಲಿಲ್ಲ, ಎಕ್ಸ್ಪರ್ಟಿಗೆ ಹೋಗಲಿಲ್ಲ, ಮೂಡುಬಿದಿರೆ ಆಳ್ವಾಸ್ಗೆ ಹೋಗಲಿಲ್ಲ, ಇಲ್ಲೇ ಕೂತ್ಕೊಂಡು ಸಮಾಧಾನವಾಗಿ ಅವನ್ನ ವರ್ಕ್ ಮಾಡಿದ. ಈ ವರ್ಷ ನಿಮಗೆ ಇನ್ನೂ ಅನುಕೂಲಗಳಿದ್ದಾವೆ. ವಿ ಹ್ಯಾವ್ ಗಾಟ್ ಪೀಪಲ್ who are experts in training, people for NEET and JEE, ಅವರು ಇದ್ದಾರೆ ನಮ್ಮ ಜೊತೆ, ನಾವು ಇದ್ದೀವಿ. ಇನ್ನೂ ನಿಮಗೆ ಅನೇಕ ಅಂಥದ್ದು ಒಳ್ಳೊಳ್ಳೆ ಕ್ವಶನ್ ಪೇಪರ್ಸನ್ನ ಕೊಟ್ಟು ವರ್ಕೌಟ್ ಮಾಡಿಸ್ತೀವಿ. ನೀವು ಸ್ವಲ್ಪ ಸೀರಿಯಸ್ ಆಗಿ ಕೂತ್ಕೊಂಡ್ರೆ ಯು ಕ್ಯಾನ್ ಆಲ್ಸೋ ಕಂಪ್ಲೀಟ್ JEE ಆರ್ NEET ಆ್ಯಂಡ್ ಈಸಿಲಿ ಕರ್ನಾಟಕ CET ನಲ್ಲಿ ಒಳ್ಳೆ ರ್ಯಾಂಕ್ ತಗೊಳ್ಳೋ ಹಾಗೆ ತಗೋಬಹುದು. ಈಗ ನಾವೇನು ಇಷ್ಟೊಂದು ಕ್ವಶನ್ ಡಿಸ್ಕಷನ್ ಮಾಡ್ತಿದ್ದೀವಿ, ಇವುಗಳಲ್ಲಿ ನಿಮಗೆ ಕರ್ನಾಟಕ CET ಕ್ವಶನ್ಸ್ ಇದೆ, NET ಕ್ವಶನ್ಸ್ ಇದೆ, JEE ಮೇನ್ಸ್ ಕ್ವಶನ್ಸ್ ಇದೆ, ಬರೀ ಕಷ್ಟವಾದವಲ್ಲ ಈಸಿಯರ್ ಕ್ವಶನ್ಸು ಮಾಡಿದ್ವಿ ನಾವು. ಸೊ ಇವೆಲ್ಲವನ್ನು ನೀವು ರೆಡಿಯಾಗಿ, ಈ ಕಾನ್ಸೆಪ್ಟ್ಸಿಗೆ ರೆಡಿಯಾಗಿ, ಆ ಈಕ್ವೇಷನ್ಸನ್ನು ಜ್ಞಾಪಿಸ್ಕೊಳ್ರಿ, ಏನೇನು ಕೊಟ್ಟಿದ್ದಾರೆ. ಆಗ ನಾನು ಒಂದು ಪ್ರಾಬ್ಲಮ್ ಬರೆದು ಆ ಈಕ್ವೇಷನ್ ಯಾವ್ದು ಬರ್ಕೊಂಡೆ ಅದನ್ನೊಂದು ಸ್ವಲ್ಪ ಗುರ್ತಾಕೊಳ್ಳಿ. ಇದರ ಮೇಲೆ ಬಹಳ ಪ್ರಶ್ನೆಗಳು ಈ ಟೈಪ್ ಬರ್ತಾ ಇದೆ. ಓಕೆ, ನೆಕ್ಸ್ಟ್ ಅಪ್ಲೈಡ್ MCQs ಮೇಲೆ, ಅದು 3ನೇ ಭಾಗ. ನೀವು ದಿಶಾ ಪಬ್ಲಿಷರ್ ಬುಕ್ ನೋಡಿದರೆ ಮೊದಲು ಕಾನ್ಸೆಪ್ಚುಯಲ್ MCQs, ಬೇರೆ ಬೇರೆ ಕಾನ್ಸೆಪ್ಟ್ಸ್ ಮೇಲೆ ನಾವು ಲಾಸ್ಟ್ ಸೆಷನ್ಸ್ವರೆಗೆ ಏನು ಮಾಡಿದ್ವಿ, ವೆರೈಟಿ ಆಫ್ ಕಾನ್ಸೆಪ್ಟ್ಸ್ನ ನಿಮಗೆ ಪರಿಚಯ ಮಾಡಿಕೊಟ್ಟೆ ನಾನು, ಯಾವ್ಯಾವ ವೆರೈಟಿ ಆಫ್ ಕ್ವಶನ್ಸ್ ಇರ್ತವೆ ಅಂತ. ಆ ಎಲ್ಲ ಕಾನ್ಸೆಪ್ಟ್ಸ್ ಕಲಿತಾದ ಮೇಲೆ ನೀವು ಪಾಸ್ಟ್ MCQಸನ್ನು ನೋಡಿದರೆ, ಪಾಸ್ಟ್ ಕಾಂಪಿಟೇಷನ್ MCQs ನೋಡಿದರೆ ಅವೆಲ್ಲವನ್ನು ನೀವು ಮಾಡೋ ಶಕ್ತಿ ಬಂದ್ಬಿಟ್ಟಿರ್ತದೆ ನಿಮಗೆ. ಹಾಗಾದರೆ ಅವೆಲ್ಲ ಬಂದಿರೋ ಪ್ರಶ್ನೆಗಳು, ಅವಕ್ಕೆ ನಾವು ರೆಡಿಯಾಗಿದ್ದೀವಿ ಅಂದರೆ ಇನ್ನು ಅಪ್ಲೈಡ್ MCQಸಲ್ಲಿ ಇನ್ನೇನೇನು ಕ್ವಶನ್ಸ್ ಇದೆ ನೋಡೋಣ. ಅಪ್ಲೈಡ್ MCQಸಲ್ಲಿ ಅವನು ರೆಡಿ ಮಾಡ್ಕೋಬೇಕು, ಅವುಗಳಲ್ಲಿ ಬರದೇ ಇರೋದನ್ನು ನಮ್ಮ ಹತ್ರ ಡಿಸ್ಕಷನ್ ಮಾಡಬೇಕು, ಕ್ವಶನ್ ಕೇಳಬೇಕು. ಓಕೆ,
ಈಗ ಅಪ್ಲೈಡ್ MCQs ಅಲ್ಲಿ ಮೊದಲನೇ ಪ್ರಶ್ನೆ ನೋಡೋಣ. ಕ್ವಶನ್ ನಂಬರ್ 8. ಇದು ಹೇಳ್ಕೊಟ್ಟಿದ್ದೀನಿ ಅಲ್ಲೇ ಪ್ರೀವಿಯಸ್ ಸೆಷನ್ಸಲ್ಲಿ ಎಲ್ಲೋ ಒಂದು ಕಡೆ ಈ ಟೈಪ್ ಬಂದಿದೆ. ಅದನ್ನು ನೀವೀಗ ಅಪ್ಲೈ ಮಾಡಬೇಕು. ಸಾಲಿಬಿಲಿಟಿ ಆಫ್ ಎ ಸ್ಪೆಸಿಫಿಕ್ ನಾನ್ ವಾಲಟೈಲ್ ಸಲ್ಯೂಟ್ ಈಸ್ 4 grams in 100 grams ಆಫ್ ವಾಟರ್ at 25 degrees Celsius. ಅದರ್ಥ ಏನು? ಒಂದು ನಾನ್ ವಾಲಟೈಲ್ ಸಲ್ಯೂಟ್ ಇದೆ, 100 ಗ್ರಾಮ್ನಲ್ಲಿ 100 ಗ್ರಾಮ್ ಆಫ್ ವಾಟರ್ನಲ್ಲಿ ಆ ಸಲ್ಯೂಟ್ ಎಷ್ಟು ಕರಗಬಲ್ಲದು? 4 grams. ಆಗದು ಸ್ಯಾಚುರೇಟೆಡ್ ಸೊಲ್ಯೂಷನ್ ಆಗಿಬಿಡುತ್ತೆ. ಸಾಲಿಬಿಲಿಟಿನ ನಾನು ವ್ಯಾಲ್ಯೂ ಕೊಡ್ತೀನಲ್ಲ, ಅದರ ಅರ್ಥ ಏನಪ್ಪ ಅಂದರೆ 4 grams ಆಫ್ ದಟ್ ಸಲ್ಯೂಟ್ ವೆನ್ ಡಿಸಾಲ್ವ್ಡ್ ಇನ್ 100 grams ಆಫ್ ವಾಟರ್ ಇಟ್ ಬಿಕಮ್ಸ್ ಸ್ಯಾಚುರೇಟೆಡ್ ಸೊಲ್ಯೂಷನ್. ಅದು ಸ್ಯಾಚುರೇಟೆಡ್ ಸೊಲ್ಯೂಷನ್ ಆಗಿಬಿಡ್ತು. ಹಾಗಾದರೆ 100 grams ಆಫ್ ವಾಟರ್ ಕ್ಯಾನ್ ಡಿಸಾಲ್ವ್ ಓನ್ಲಿ 4 grams ಆಫ್ ದಟ್ ಸಲ್ಯೂಟ್ ಅಟ್ 25 degrees. Solubility will increase when temperature increases. Solubility decrease when temperature decreases. ಆದರೆ ಅದರಲ್ಲಿ ಅನೇಕ ವ್ಯತ್ಯಾಸಗಳಿದ್ದಾವೆ. ಸಾಲಿಬಿಲಿಟಿ ಎಂಡೋಥರ್ಮಿಕ್ ಇರ್ಬೋದು ಅಥವಾ ಎಕ್ಸೋಥರ್ಮಿಕ್ ಇರಬಹುದು. ಆ ಸಾಲ್ಟ್ ನೀರಿನಲ್ಲಿ ಕರಗಿದಾಗ ಅದು ಎಕ್ಸೋಥರ್ಮಿಕ್ ಇದ್ದರೆ, ಸಾಲಿಬಿಲಿಟಿ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್, ಅದು ಎಕ್ಸೋಥರ್ಮಿಕ್ ಸಾಲಿಬಿಲಿಟಿ ಆಗಿದ್ದರೆ. When a salt dissolves by liberation of heat, it is exothermic. All exothermic processes are favored by low temperature. ಹಾಗಾದರೆ ಒಂದು ಸಾಲ್ಟ್ ಕರಗಿದಾಗ ಹೀಟ್ ಲಿಬರೇಟ್ ಆದರೆ ದಟ್ ಪ್ರೋಸೆಸ್ ಇಸ್ ಎಕ್ಸೋಥರ್ಮಿಕ್. ಹಾಗಾದರೆ ಹೆಚ್ಚೆಚ್ಚು ಸಾಲ್ಯುಬಲ್ ಆಗೋದು ಯಾವಾಗ? ಟೆಂಪರೇಚರ್ ಕಮ್ಮಿ ಆದಾಗ. ಅದು ಎಂಡೋಥರ್ಮಿಕ್ ಪ್ರೊಸೆಸ್ ಆಗಿದ್ದರೆ, ಆ ಸಾಲ್ಟ್ ನೀರಿನಲ್ಲಿ ಕರಗಿದಾಗ ಹೀಟ್ ಅಬ್ಸಾರ್ಬ್ ಆದರೆ ಅದು ಎಂಡೋಥರ್ಮಿಕ್. ಆಲ್ ಎಂಡೋಥರ್ಮಿಕ್ ಪ್ರೊಸೆಸಸ್ ಆರ್ ಫೇವರ್ಡ್ ಬೈ ಹೈ ಟೆಂಪರೇಚರ್. ಕಳೆದ ವರ್ಷ ಈಕ್ವಿಲಿಬ್ರಿಯಂ ಚಾಪ್ಟರ್ನಲ್ಲಿ ನೀವು ಕಲ್ತಿರೋದು ಅದು. ಬೈ ಅಪ್ಲೈಯಿಂಗ್ ಲೀ ಚಾರ್ಟರ್ಲಿಯಸ್ ಪ್ರಿನ್ಸಿಪಲ್ ಯು ಹ್ಯಾವ್ ಲರ್ನ್ಡ್ ಆಲ್ ದೋಸ್ ಥಿಂಗ್ಸ್. ಮತ್ತು ಈ ವರ್ಷ ಅಲ್ಲಲ್ಲಿ ರಿಪಿಟೇಷನ್ ಆಗ್ತಾ ಇದೆ. ಅದಕ್ಕೆ ರೆಡಿ ಆಗಬೇಕು ನಾವು. ಓಕೆ, ಏನು ಹೇಳಿದ್ವಿ? 100 grams ಆಫ್ ವಾಟರ್ ಕ್ಯಾನ್ ಡಿಸಾಲ್ವ್ 4 grams ಟು ಗಿವ್ ಸ್ಯಾಚುರೇಟೆಡ್ ಸೊಲ್ಯೂಷನ್. ಆಗ ಅದಕ್ಕೆ ಆ ಸೊಲ್ಯೂಷನ್ ಅದು ಇಟ್ ವಿಲ್ ಹ್ಯಾವ್ ಕಾನ್ಸ್ಟೆಂಟ್ ವೇಪರ್ ಪ್ರೆಷರ್ ಆಫ್ ಇಟ್ಸ್ ಓನ್. ಸೊಲ್ಯೂಷನ್ ಇನ್ ಅ ವೇಪರ್ ಪ್ರೆಷರ್. ಆಯ್ತಪ್ಪ. ಆಮೇಲೆ ನೋಡ್ರು, ಇಫ್ ಮುಂದಕ್ಕೆ ಹೋದೋಣ. ಇಫ್ 2 grams, 4 grams, 6 grams ಆಫ್ ದ ಸಾಲ್ಟ್ ಆ್ಯಡೆಡ್ ಟು ಅದೇ 100 grams ಆಫ್ ವಾಟರ್. ಅಂದರೆ ಇನ್ನೊಂದು ಬೀಕರ್ನಲ್ಲಿ 100 grams ಆಫ್ ವಾಟರ್ ತೊಗೋತೀನಿ, ಮಾಸ್ ಚೇಂಜ್ ಮಾಡಿಲ್ಲ, ಅದಕ್ಕೆ 3 ಬೀಕರ್ ತೊಗೋತೀನಿ. 100 grams ಆಫ್ ವಾಟರ್, ಹೀಗೆ ಇದರಲ್ಲಿ 100 grams ವಾಟರ್ ಇದೆ, ಅದರಲ್ಲೂ 100 grams ವಾಟರ್, ಇದರಲ್ಲೂ 100 grams ವಾಟರ್ ಇದೆ, ಸೇಮ್ ಟೆಂಪರೇಚರ್ನಲ್ಲಿ. ಇದಕ್ಕೆ ನಾನು 2 grams ಆಫ್ ದಟ್ ಸಾಲ್ಟ್, ಇದಕ್ಕೆ 4 grams, ಇದಕ್ಕೆ 6 grams. ನಿಮ್ಮ ಡೇಟಾ ಏನು ಹೇಳುತ್ತೆ? ಇಟ್ ಕ್ಯಾನ್ ಡಿಸಾಲ್ವ್ ಈಸಿಲಿ 2 grams ಬಿಕಾಸ್ ಇಟ್ಸ್ ಮ್ಯಾಕ್ಸಿಮಮ್ ಸಾಲ್ಯುಬಿಲಿಟಿ ಈಸ್ 4. ನಾನು ಅದರ ಸಾಲ್ಯುಬಿಲಿಟಿಗಿಂತ ಕಡಿಮೆ ಕ್ವಾಂಟಿಟಿ ಹಾಕಿದ್ದೀನಿ. ಹಾಗಾದರೆ ಸಾಲ್ಯುಬಿಲಿಟಿ ಎಷ್ಟಿದೆ? 4 grams ಇದೆ. ಅದಕ್ಕಿಂತ ಕಡಿಮೆ ಹಾಕಿದರೆ ಹಾಕಿದ್ದೆಲ್ಲವೂ ಕರಗಿ ಹೋಗುತ್ತೆ. ಹಾಗಾದರೆ ಆಲ್ ದ 2 grams ಗಾಟ್ ಡಿಸಾಲ್ವ್ಡ್. ಅದು ಕರಗೋಯ್ತು. ಆದರೆ ಕರಗಿರುವ ಸಲ್ಯೂಟ್ ಕಮ್ಮಿ. ಕರಗಿರುವ ಸಲ್ಯೂಟ್ ಕಮ್ಮಿ ಎಂದರೆ ವೇಪರ್ ಪ್ರೆಷರ್ ಜಾಸ್ತಿ. ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಅಂಡ್ ಕಾನ್ಸಂಟ್ರೇಷನ್. more and more vapor pressure is lowered by increasing by adding more and more salt. ಬಟ್ ಇಲ್ಲಿ ಕರಗಿರೋದು ಬರೀ 2 grams. ಇಲ್ಲಿ 4 grams ಹಾಕಿದೆ, 4 grams ಕರಗಿಬಿಡುತ್ತೆ, ಸ್ಯಾಚುರೇಟೆಡ್ ಸೊಲ್ಯೂಷನ್. ಇಲ್ಲಿ 6 grams ಹಾಕ್ತೀಯಾ, ಆದರೆ ಕರಗೋದು 4 ಮಾತ್ರ. ನೀನು 100 grams ಹಾಕು, ಕರಗೋದು 4. ಯಾಕೆ? ಅದರ ಕೆಪಾಸಿಟಿನೇ ಅಷ್ಟು. ಹಾಗಾಗಿ ಇದರಲ್ಲಿ ಕರಗಿದ್ದು 4 grams, ಅದು ಕರಗಿದ್ದು 4 grams. ಇದು ಕಮ್ಮಿ. ಲೆಸರ್ ದ ಕ್ವಾಂಟಿಟಿ ಡಿಸಾಲ್ವ್ಡ್, ಮೋರ್ ಇಸ್ ದ ವೇಪರ್ ಪ್ರೆಷರ್. ಇವೆರಡರಲ್ಲಿ ಸೇಮ್ ಕ್ವಾಂಟಿಟಿ, ಇವೆರಡರ ವೇಪರ್ ಪ್ರೆಷರ್ಸ್ ಈಕ್ವಲ್. ಇದರಲ್ಲಿ ಕರಗಿರೋದು ಅವಕ್ಕಿಂತ ಕಮ್ಮಿ, ಇದು ಹೈಯರ್ ವೇಪರ್ ಪ್ರೆಷರ್. ಲೆಸರ್ ದ ಸಾಲ್ಟ್, ಹೈಯರ್ ದ ವೇಪರ್ ಪ್ರೆಷರ್. ಮೋರ್ ದ ಸಾಲ್ಟ್, ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಈಸ್ ಹೈ. ಸಾಲ್ಟ್ ಕರಗಿದಂಗಲ್ಲ ವೇಪರ್ ಪ್ರೆಷರ್ ಕಮ್ಮಿ ಆಗ್ತಾ ಹೋಗುತ್ತೆ. ಮೋರ್ ದ ಸಾಲ್ಟ್ ಡಿಸಾಲ್ವ್ಡ್,
lesser the vapor pressure. Lesser the salt dissolved, more the vapor pressure. ಇಲ್ಲಿ ವೇಪರ್ ಪ್ರೆಷರ್ ಹೈ ಇರುತ್ತೆ, ಇಲ್ಲಿ ವೇಪರ್ ಪ್ರೆಷರ್ ಈಕ್ವಲ್ ಇರುತ್ತೆ. ಇದನ್ನು ಎಕ್ಸ್ ಅಂತ ಕರೆದರೆ ಇದು ಸಿಸ್ಟಮ್ ವೈ, ಇದು ಸಿಸ್ಟಮ್ ಝಡ್. ಇದನ್ನಾಗಲೇ ಒಂದ್ಸಲ ಹೇಳ್ಕೊಟ್ಟಿದ್ದೆ, ಮತ್ತೊಮ್ಮೆ ರಿಪೀಟ್ ಮಾಡಿದ್ದೀನಿ. ಹಾಗಾದರೆ ವಾಟ್ ಯು ಸೇ, ವೇಪರ್ ಪ್ರೆಷರ್ ಆಫ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ವೈ and y is equal to z. ಇಲ್ಲಿದೆ ಆನ್ಸರ್. The pressure, vapor pressure would be in the order x is greater than y and y is equal to z. X is greater than y, y is equal to z because both of them contain same quantity dissolved in them. So, ready ಆದ್ವಿ. ಅಂಥದ್ದು ಯಾವುದನ್ನು ಬರಲಿ ನಮ್ಮ ಮೇಲೆ, ಲೆಸರ್ ದ ಕ್ವಾಂಟಿಟಿ ಡಿಸಾಲ್ವ್ಡ್, ಹೈಯರ್ ದ ವೇಪರ್ ಪ್ರೆಷರ್. More the quantity dissolved, lesser the vapor pressure. Next. Question number 9. Previous one, yes, we have completed. Then 9. At 48 degrees Celsius, vapor pressure of pure CS2 is 85, P1 naught, 850 torr. A solution of 2 gram of sulfur, W2, solute 2 gram, in 100 grams of CS2, W1, solvent 100 gram, has a vapor pressure of P1, 844.9. Determine the atomicity of sulfur molecule. ಈಗ atomicity of oxygen molecule ಅಂದರೆ, a molecule of oxygen contains 2 atoms. Atomicity of oxygen is 2. It's a diatomic molecule. Nitrogen atomicity 2. Hydrogen atomicity 2. Chlorine, bromine, bromine, fluorine, chlorine, bromine, iodine, avella 2, 2, 2. They are all diatomic molecular elements. Sulfur, other atomicity ಕೇಳಿದ್ದಾರೆ. ಹಾಗಾದರೆ ನಾವೀಗ ಮಾಲಿಕ್ಯುಲರ್ ಮಾಸ್ ಕಂಡುಹಿಡಿಯೋಣ. ಮಾಲಿಕ್ಯುಲರ್ ಮಾಸ್. ಹಾಗಾದರೆ ಈಕ್ವೇಷನ್ ಮಾಲಿಕ್ಯುಲರ್ ಮಾಸ್ಗೆ ಏನಪ್ಪ, ಮಾಲಿಕ್ಯುಲರ್ ಮಾಸ್ ಆಫ್ ದ ಸಲ್ಯೂಟ್ ಯಾವುದು, CS2 ಅಲ್ಲ, CS2 ಅಲ್ಲ, ವೇಪರ್ ಪ್ರೆಷರ್ ಆಫ್ ಪ್ಯೂರ್ CS2 ಈಸ್ ಸೋ ಮಚ್, ಎ ಸಲ್ಫರ್. ಮಾಲಿಕ್ಯುಲರ್ ಮಾಸ್ ಆಫ್ ಸಲ್ಯೂಟ್ W2 ಅದು M2. M2 ಕ್ವಶನ್ ಮಾರ್ಕ್, ಮಾಲಿಕ್ಯುಲರ್ ಮಾಸ್ ಕಂಡುಹಿಡಿಯೋಣ. ಆಮೇಲೆ M2 ಕ್ವಶನ್ ಮಾರ್ಕ್, M1 ಯಾವುದದು, ಕಾರ್ಬನ್ ಡೈಸಲ್ಫೈಡ್, ಕಾರ್ಬನ್ ಅಟಾಮಿಕ್ ಮಾಸ್ 12, ಇದು 32 ಇಂಟು 2 64, ಎಷ್ಟಾಯ್ತಲ್ಲಿ, 12 ಪ್ಲಸ್ 64 76 ಮಾಲಿಕ್ಯುಲರ್ ಮಾಸ್ ಆಫ್ ದ ಪ್ಯೂರ್ ಸಾಲ್ವೆಂಟ್ CS2. ಎಲ್ಲ ರೆಡಿನಾ? ಸೊ ಈಗಾದರೆ M2 ಈಕ್ವಲ್ಸ್ ವಾಟ್ ಇಸ್ ಈಕ್ವೇಷನ್, W2 M1 P1 ನಾಟ್ ಡಿವೈಡೆಡ್ ಬೈ P1 ನಾಟ್ ಮೈನಸ್ P1 ಇಂಟು W1. ಸೊ ಎಲ್ಲ ನೋಡಿ, W2 ವ್ಯಾಲ್ಯೂ ಗೊತ್ತಿದೆ, M1 76, P1 ನಾಟ್ 850, P1 ನಾಟ್ ಮೈನಸ್ P1 850 ಮೈನಸ್ 849, W1 100. ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ 256 ಬರುತ್ತೆ ವ್ಯಾಲ್ಯೂ. ಈ ರೀತಿಯಲ್ಲಿ ನಾನು ಕೊಟ್ಟಿರೋ ವೇಪರ್ ಪ್ರೆಷರ್ ಡೇಟಾ ಇಟ್ಕೊಂಡು ಐ ಕುಡ್ ಕ್ಯಾಲ್ಕುಲೇಟ್ ಮಾಲಿಕ್ಯುಲರ್ ಮಾಸ್ 256. 256 ಬಂತು. ಈಗ ಇಮ್ಯಾಜಿನ್ ಮಾಡಿರಿ, ಆಕ್ಸಿಜನ್ ನನಗೆ ಅಟಾಮಿಸಿಟಿ ಗೊತ್ತಿಲ್ಲ. ಆ ಆಕ್ಸಿಜನ್ ಅಟಾಮಿಕ್ ಮಾಸ್ 16, ಅಟಾಮಿಕ್ ಮಾಸ್ 16, ಆದರೆ ಇದರ ಮಾಲಿಕ್ಯುಲರ್ ಮಾಸ್ 32 ಬಂತು. ಹಾಗಾದರೆ 32/16 is 2, ಇದು ಅಟಾಮಿಸಿಟಿ. ಡಿಟರ್ಮಿನ್ಡ್ ಮಾಲಿಕ್ಯುಲರ್ ಮಾಸ್ ಡಿವೈಡೆಡ್ ಬೈ ಅಟಾಮಿಕ್ ಮಾಸ್, ಡಿಟರ್ಮಿನ್ಡ್ ಮಾಲಿಕ್ಯುಲರ್ ಮಾಸ್ ಡಿವೈಡೆಡ್ ಬೈ ಅಟಾಮಿಕ್ ಮಾಸ್, ಅದು ಅಟಾಮಿಸಿಟಿ. ಹಾಗಾದರೆ ಅಟಾಮಿಸಿಟಿ ಆಫ್ ಸಲ್ಫರ್ is equal to molecular mass determined divided by atomic mass. Molecular mass 256, sulfur atomic mass 32, it comes to be 8. So ಹಾಗಾದರೆ atomicity of sulfur is 8. ಮಾಲಿಕ್ಯುಲರ್ ಮಾಸ್ ಕಂಡುಹಿಡಿದು ಅದರ ಒಂದು ಮಾಲಿಕ್ಯೂಲಲ್ಲಿ ಎಷ್ಟು ಆಟಮ್ಸ್ ಇದೆ, ದಟ್ ಮಾಲಿಕ್ಯುಲರ್ ಮಾಸ್ ಡಿವೈಡೆಡ್ ಬೈ ಅಟಾಮಿಕ್ ಮಾಸ್ 8 ಬಂತು. ಹಾಗಾದರೆ ಸಲ್ಫರ್ ಎಕ್ಸಿಸ್ಟ್ ಇನ್ ಎಸೈಟ್ ಫಾರಮ್, ಆಕ್ಸಿಜನ್ ಎಕ್ಸಿಸ್ಟ್, ಸ್ಟೇಬಲ್ ಫಾರಮ್ ಆಫ್ ಆಕ್ಸಿಜನ್ ಈಸ್ O2,
Stable form of nitrogen is N2. Stable form of sulfur is S8. ಇಲ್ಲೋ ಓದಿದ್ರಿ 10th ಸ್ಟ್ಯಾಂಡರ್ಡ್ನಲ್ಲಿ. ಆಗ ನಿಮಗೆ ಹೇಳ್ತಿದ್ರು ಕ್ರೌನ್ ಶೇಪ್, ಇಟ್ ಹ್ಯಾಸ್ ಗಾಟ್ ಕ್ರೌನ್ ಶೇಪ್. ಕ್ರೌನ್ ಎಷ್ಟಾಗುತ್ತೆ ಈಗ? 1 2 3 4 5 6 7 8 ಎಂಟಿದೆ. ಈ ಟೈಪ್ ಶೇಪ್ ಇರುತ್ತೆ ಅದಕ್ಕೆ. ನೋಡು, ಒಂದು ಮೂಲೆ ಸಲ್ಫರ್ 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 ಸಲ್ಫರ್. ಹೌ ಮೆನಿ ಕಾರ್ನರ್ಸ್? ಹೌ ಮೆನಿ ವರ್ಟಿಸಸ್? 1 2 3 4 5 6 7 8. ಇಲ್ಲೆಲ್ಲ ಸಲ್ಫರ್ ಆಟಮ್ಸ್ ಇರುತ್ತೆ. ಅದು ಸಲ್ಫರ್. ಅಟಾಮಿಸಿಟಿ ಆಫ್ ದಟ್ ಸಲ್ಫರ್ ಈಸ್ 8. ಸೊ ಹೀಗೆ ಮಾಲಿಕ್ಯುಲರ್ ಮಾಸನ್ನು ಕಂಡುಹಿಡಿದು ಅದರ ಆಧಾರದ ಮೇಲೆ ಸಲ್ಫರಿನ ಅಟಾಮಿಸಿಟಿನ ಕಂಡುಹಿಡಲಿಕ್ಕೆ ಅನುಕೂಲ ಆಯ್ತಲ್ಲ. ಅಪ್ಲಿಕೇಶನ್, ಅಪ್ಲೈಡ್ MCQs ಅಂದರೆ ಎಲ್ಲೆಲ್ಲಿ ಅಪ್ಲೈ ಮಾಡ್ತೀವಿ ನಾವು ಈ ನಾಲೆಡ್ಜನ್ನು. ವಾಟ್ ಎವರ್ ನಾಲೆಡ್ಜ್ ವಿ ಹ್ಯಾವ್ ಗೇನ್ಡ್ ಬೈ ಸ್ಟಡಿ ಆಫ್ ಕಲಿಗೇಟಿವ್ ಪ್ರಾಪರ್ಟೀಸ್, ವಿ ಅಪ್ಲೈ ದಟ್ ನಾಲೆಡ್ಜ್ ಟು ಗೆಟ್ ಸೆವರಲ್ ಆಸ್ಪೆಕ್ಟ್ಸ್ ಲೈಕ್ ದಿಸ್. ಓಕೆ, ನೆಕ್ಸ್ಟ್ ಆಪ್ಷನ್ 8. ಆಪ್ಷನ್ D, ಕರೆಕ್ಟ್ ಆನ್ಸರ್ 8. ನೆಕ್ಸ್ಟ್, two liquids A and B have vapor pressure in the ratio PA0 is to PB0 equals 1:3. ನೋಡಿ, PA0 vapor pressure of pure A, PB0 vapor pressure of pure B in a binary solution, their ratio is 1:3 at a certain temperature. Assume A and B form an ideal solution and the ratio of mole fractions of A to B in the vapor phase is 4:3. Mole fractions ratio ಕೊಟ್ಟರು. mole fraction ratio in vapor phase. ನಾವು ಪ್ರಾಬ್ಲಮ್ಸ್ ವರ್ಕೌಟ್ ಮಾಡಬೇಕಾದ್ರೆ x1 x ಅಂತ ಬರೆದ್ರೆ ನಾವು ಪ್ರಾಬ್ಲಮ್ ಮಾಡುವಾಗ ನಾವು ಅಭ್ಯಾಸ ಆಗಿರೋದು ಹೀಗಪ್ಪ, ಅದನ್ನೇ ಫಾಲೋ ಮಾಡೋಣ ನಾವು. ಆಮೇಲೆ ಚೇಂಜ್ ಮಾಡ್ಕೊಳ್ಳೋಣ. x1 ಅಂದರೆ ಮೋಲ್ ಫ್ರ್ಯಾಕ್ಷನ್ ಆಫ್ ಕಾಂಪೋನೆಂಟ್ 1 ಇನ್ ದ ಸೊಲ್ಯೂಷನ್, x2 ಮೋಲ್ ಫ್ರ್ಯಾಕ್ಷನ್ ಆಫ್ ಕಾಂಪೋನೆಂಟ್ 2 ಇನ್ ದ ಸೊಲ್ಯೂಷನ್, y1 ಮೋಲ್ ಫ್ರ್ಯಾಕ್ಷನ್ ಆಫ್ ದ ಸೇಮ್ ಕಾಂಪೋನೆಂಟ್ 1 ಇನ್ ವೇಪರ್ ಫೇಸ್, y2 ಮೋಲ್ ಫ್ರ್ಯಾಕ್ಷನ್ ಆಫ್ ದ ಕಾಂಪೋನೆಂಟ್ 2 ಇನ್ ವೇಪರ್ ಫೇಸ್. ಹಾಗಾದರೆ ಅವರು ಏನು ಕೊಟ್ಟರು? PA0 ಡಿವೈಡೆಡ್ ಬೈ PB0 is equal to 1/3. one data. ಆಮೇಲೆ mole fractions of A to B, ratio of mole fraction of A to B in the vapor phase. ಹಾಗಾದರೆ mole, yes, ratio of mole fractions Y, ratio of mole fractions of A to B, YA ಅಂದರೆ mole fraction of component A in vapor phase divided by YB mole fraction of component B in vapor phase is equal to ಎಷ್ಟು ಕೊಟ್ಟಿದ್ದಾರೆ? ದಟ್ ರೇಷಿಯೋ ಈಸ್ 4/3. 4/3. ಈಗ ಹೇಳ್ರಿ, YA is always given by mole fraction of the component A in vapor phase is given by PA divided by P total. PA divided by P total. What is PA? Raoult's law ಪ್ರಕಾರ PA0 into XA divided by P total. ಹಾಗೆ YB ಅಂದ್ರೇನು? ವೇಪರ್ ಪ್ರೆಷರ್ ಆಫ್ ದಿ ಕಾಂಪೋನೆಂಟ್ B in vapor phase. Mole fraction of the component B, mole fraction of component B in vapor phase is partial pressure of component B divided by P total is equal to ಏನು ಬರಿಬೋದು? PB0 into XB divided by P total. ಹಾಗಾದರೆ YA by YB ಅಂದರೆ this divided by this. ಇಮ್ಯಾಜಿನ್ ಮಾಡಿ, this divided by this. PT ಇದು ಡಿನಾಮಿನೇಟರ್ಲಿದೆ PT, ಇದು ಡಿನಾಮಿನೇಟರ್ ಕ್ಯಾನ್ಸಲ್ಸ್. ಆಗ ಉಳಿದದ್ದೇನು? PA0 XA ಡಿವೈಡೆಡ್ ಬೈ PB0 XB. ಇಲ್ಲೇನು ಬರೀಲಿ? PA0 XA ಡಿವೈಡೆಡ್ ಬೈ PB0
ಎಕ್ಸ್ ಬಿ. ನಾನು ವೈ ಎ ಬೈ ವೈ ಬಿ ಈ ಟೈಪ್ ಬರೆದು ಡಿವೈಡ್ ಮಾಡಿದ್ದೀನಿ. ಪಿ ಟೋಟಲ್ ಕ್ಯಾನ್ಸಲ್ ಆಯಿತು. ಹಾಗಾದರೆ ಪಿ ಎ ನಾಟ್ ಎಕ್ಸ್ ಎ ನ್ಯೂಮರೇಟರ್, ಪಿ ಬಿ ನಾಟ್ ಎಕ್ಸ್ ಬಿ ಡಿನಾಮಿನೇಟ್ರಿಗೆ ಬನ್ನಿರಿ. ಹಾಗಾದರೆ ವೈ ಎ ಬೈ ವೈ ಬಿ ಈಸ್ 4:3, 4/3 ಇಷ್ಟು ಬಂತ ಆನ್ಸರ್. ಫರ್ಗೆಟ್ ದೀಸ್ ಥಿಂಗ್ಸ್. ಈ ಕಡೆ ಬನ್ನಿ. ಈಗ ಪಿ ಎ ನಾಟ್ ಬೈ ಪಿ ಬಿ ನಾಟ್ ಈಗ 4/3 ಬರ್ಕೋತೀನಿ ಇಸ್ ಈಕ್ವಲ್ ಟು, ಅಂದರೆ ಈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನೀಗ. ವೈ ಎ ಬೈ ವೈ ಬಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡೆ. ಈಗ ಪಿ ಎ ನಾಟ್ ಬೈ ಪಿ ಬಿ ನಾಟ್, ಪಿ ಎ ನಾಟ್ ಬೈ ಪಿ ಬಿ ನಾಟ್ ಈಸ್ 1/3. ಆಮೇಲೆ ಇಲ್ಲಿ ಎಕ್ಸ್ ಎ ಎಕ್ಸ್ ಬಿ ಇದೆ. ಏನು ಕೇಳಿದ್ದಾರೆ ನೋಡ್ರಿ. ದೆನ್ ದ ಮೋಲ್ ಫ್ರ್ಯಾಕ್ಷನ್ ಆಫ್ ಬಿ ಇನ್ ದ ಸೊಲ್ಯೂಷನ್ ಅಟ್ ದ ಸೇಮ್ ಟೆಂಪರೇಚರ್. ಮೋಲ್ ಫ್ರ್ಯಾಕ್ಷನ್ ಆಫ್ ಬಿ ಇನ್ ದ ಸೊಲ್ಯೂಷನ್ ಅಂದರೆ ಎಕ್ಸ್ ಬಿ ಕೇಳಿದ್ದಾರೆ. ಎಕ್ಸ್ ಬಿ ಕೇಳಿದ ಎಕ್ಸ್ ಎ ಮೇ ಬಿ ರಿಟರ್ನ್ ಆ್ಯಸ್, ಗೊತ್ತಲ್ಲ, ಎಕ್ಸ್ ಎ ಪ್ಲಸ್ ಎಕ್ಸ್ ಬಿ ಈಸ್ 1, ಎಕ್ಸ್ ಎ ಪ್ಲಸ್ ಎಕ್ಸ್ ಬಿ ಈಸ್ 1. ದೇರ್ಫೋರ್ ಎಕ್ಸ್ ಎ ಈಸ್ 1 ಮೈನಸ್ ಎಕ್ಸ್ ಬಿ. ಹಾಗಾದ್ರೆ ಏನು ಬರೋಣ ಇಲ್ಲಿ 1/3, ಇದು 1/3 ಆಯಿತು. ಇನ್ನು ಇಂಟು ಎಕ್ಸ್ ಎ 1 ಮೈನಸ್ ಎಕ್ಸ್ ಬಿ, ಅದು ಎಕ್ಸ್ ಎ ವ್ಯಾಲ್ಯೂ ಡಿವೈಡೆಡ್ ಬೈ ಎಕ್ಸ್ ಬಿ. ಸೊ ಈಗ ನೀವು ಇಲ್ಲಿ 3 ಕ್ಯಾನ್ಸಲ್ ಮಾಡಿ. ಹಾಗಲ್ಲಿ 4xb ಕ್ರಾಸ್ ಮಲ್ಟಿಪ್ಲೈ ಮಾಡಿ. 4xb ಇಸ್ ಈಕ್ವಲ್ ಟು 1 ಮೈನಸ್ ಎಕ್ಸ್ ಬಿ. 4xb ಈ ಕಡೆ ಬರಲಿ, ಮೈನಸ್ ಎಕ್ಸ್ ಬಿ ಪ್ಲಸ್ ಎಕ್ಸ್ ಬಿ ಆಗುತ್ತೆ. 4xb ಪ್ಲಸ್ ಎಕ್ಸ್ ಬಿ 5xb ಇಸ್ ಈಕ್ವಲ್ ಟು 1. ಮೋಲ್ ಫ್ರ್ಯಾಕ್ಷನ್ ಆಫ್ ಬಿ ಇನ್ ದ ಸೊಲ್ಯೂಷನ್ xb ಇಸ್ ಈಕ್ವಲ್ ಟು 1/5. ಸೊ xb ಇಸ್ ಈಕ್ವಲ್ ಟು 1/5. ಆಪ್ಷನ್ ಎ. ಸುಮ್ಮನೆ ನೋಡಿ, ಅಪ್ಲಿಕೇಶನ್ಸ್ ವೆರೈಟೀಸ್ ಹೇಗೆ ನಾವು ಇವನ್ನ ಮಾಡ್ತಾ ಹೋಗ್ತೀವಿ. ಅವ್ರು ರೇಷಿಯೋ ಕೊಟ್ಟಾಗ ರೇಷಿಯೋ ಬರ್ಕೊಂಡು ಅವನ್ನೇ ಸಬ್ಸ್ಟಿಟ್ಯೂಟ್ ಮಾಡಿ, ವೈ ಎ ಅಂದರೆ ಪಿ ಎ ನಾಟ್ ಎಕ್ಸ್ ಎ, ವೈ ಬಿ ಅಂದರೆ ಪಿ ಬಿ ನಾಟ್ ಎಕ್ಸ್ ಬಿ, ಕೆಳಗೆ ಪಿ ಟೋಟಲ್ ಇರ್ತದೆ, ಎರಡರಲ್ಲಿ ಕ್ಯಾನ್ಸಲ್ ಆಗಿದೆ, ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ಇಂಥದ್ದೊಂದು ಪ್ರಾಕ್ಟೀಸ್ ಮಾಡ್ಕೊಂಡು ಬಿಟ್ಟಿದ್ರೆ ಈ ಕಾನ್ಸೆಪ್ಟ್ ಮೇಲೆ ಬರ್ತಕ್ಕಂಥ ಯಾವುದೇ ಪ್ರಶ್ನೆ ವಿ ಕ್ಯಾನ್ ಆನ್ಸರ್. ಓಕೆ, ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್. ಎಸ್, ಇವೆಲ್ಲವನ್ನು ನಾವು ಮಾಡಿರೋನು ಸಹ ನೀವೇ ಸ್ವತಃ ಮಾಡಬೇಕು. ಮಾಡಿ ಆ ಆನ್ಸರ್ ಬರಬೇಕು ನಿಮಗೆ. ಮಾಡಿರೋನು ನೀವು ಸ್ವಂತ ಮಾಡಬೇಕು. ಇನ್ನೊಂದು ಸಲ ಕೂತ್ಕೊಂಡು ಇದೇ ಟೈಪು ನಿಮ್ಗೆ ಆನ್ಸರ್ ಕರೆಕ್ಟ್ ಬರಬೇಕು. ಮಾಡದೇ ಇರೋನು ಮಾಡಬೇಕು. ಹಾಗೇನಾದರೂ ಗೊತ್ತಾಗಲಿಲ್ಲ, ಸೊಲ್ಯೂಷನ್ ಬುಕ್ ಇದೆ ಒಂದು, ಸೊಲ್ಯೂಷನ್ ಬುಕ್ಕಲ್ಲಿ ನೋಡಿ, ಆಗಲೂ ಅರ್ಥ ಆಗಲಿಲ್ಲ, ವಿ ಆರ್ ಹಿಯರ್ ಟು ಸಾಲ್ವ್ ಯುವರ್ ಪ್ರಾಬ್ಲಮ್ಸ್. ಓಕೆ, ನೆಕ್ಸ್ಟ್ ಅಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಇನ್ನೊಂದು ಸೆಷನ್ನಲ್ಲಿ ಕಂಪ್ಲೀಟ್ ಮಾಡ್ತೀನಿ. ಓಕೆ.